ಏ ಮಗ, ಏನ್ ನಡೀತಿದ್ಯೋ ಇಲ್ಲಿ? ನನಗೆ ಭಯ ಆಗ್ತಿದ್ಯೋ. ಮತ್ತೇನ್ ಕೀಳಕ್ಕ ಬಂದೆ? ತಮ್ಮೋಡ್ ಸುಮ್ಮನೆ ಇರೋ, ಅವ್ನಿಗೆ ಫೋನ್ ಮಾಡಿ ಕೇಳೋ ಎಲ್ಲಿದ್ದಾನೆ ಅಂತ. ಲೇ ನಿಜ ಹೇಳ್ರೋ, ಏನ್ರೋ ಮಾಡ್ತಾ ಇದ್ದೀರಾ? ಅಯ್ಯೋ ಲೇ ಮಚ್ಚ, ಎಲ್ಲಿದ್ಯೋ? ಲೇ ಬೇಗ ಬಂದು ಸಾಯೋ, ಟೈಮ್ ಆಗ್ತಾ ಇದೆಯೋ. ಲೇ ಯಾರಾದ್ರೂ ನೋಡಿದ್ರು ಅಂದ್ಕೋ, ನಮ್ ಕತೆ ಮುಗೀತು ಕಣೋ, ಮುಗೀತು. ಯಾರೋ ಬಂದ್ರು ಬಂದ್ರು. ಬೇಗ ಬಾರೋ, ಬೇಗ ಬಾರೋ, ಬೇಗ ನಡಿ ನಡಿ, ಬೇಗ ನಡಿ. ಲೇ ಜೀವ, ಯಾಕೋ ಮಳೆಯಲ್ಲಿ ಹಂಗ್ ಕೂತಿದ್ಯಾ? ನಿನ್ಗೇನು ಹುಚ್ಚಿಡ್ತಿದ್ಯಾ? ಹೌದು ಕಣೋ. ಬಂದ್ ಕುತ್ಕೊಳ್ಳೋ ಗಾಡಿಯಲ್ಲಿ. ನಿನ್ ರೂಮ್ ಅಲ್ಲಿ ಇದ್ರೆ ಉಚಿತನೇ ಹಿಡಿಯುತ್ತೆ. ಅಂತದ್ ಏನೋ ಸಮಸ್ಯೆ ಆಗಿದೆ ನಿನಗೆ? ಬಾರೋ ರೂಮ್ ಹೋಗೋಣ. ನಾನ್ ಬರಲ್ಲ ಕಣೋ, ನೀನೇ ಅಲ್ಲೋಗಿ ನೋಡಿ ಏನ್ ನಡೀತಿದೆ ಅಂತ. ಬರ್ತೀಯಾ ಇಲ್ವಾ? ಬಾರೋ. ನಾನ್ ಬರಲ್ಲ, ನೀನ್ ಹೋಗೋ. ಮಳೆ ಬರ್ತಾ ಇದೆ, ಬಾರೋ. ಲೇ ಇಲ್ಲೇನೋ ಸಮಸ್ಯೆ ನಿನಗೆ? ನೋಡೋ, ಡೋರ್ ತೆಗೆದು ನೋಡೋ, ನೋಡೋ ಒಳಗಡೆ ಏನ್ ನಡೀತಿದೆ. ನಾನು ಏನ್ ನೋಡ್ಬೇಕು ಈಗ? ನೋಡೋ, ಬಾಗ್ಲಿ ತಟ್ಟು ನೋಡೋ. ಲೇ ತೆಗಿಯೋ, ತೆಗಿಯ ಲೇ. ಅಯ್ಯೋ ಲೇ. ಏಯ್ ನೀನ್ ಯಾಕೋ ಇವಾಗ ಬಂದೆ? ಯಾಕೆ ಬಾಡಿಗೆ ಕೊಡ್ತಾರ? ನಾನ್ ತಾನೆ, ಯಾವಾಗ ಬೇಕಾದ್ರೂ ಬರ್ತೀನಿ. ಜರ್ಗೋ. ಏಯ್ ಜರ್ಗೋ ಲೇ. ಹಾಕ್ಬಿಟ್ನಾ? ನಡಿಯೋ. ಏಯ್ ಏನೋ ಮಾಡಿದ್ರಿ ಅವನಿಗೆ? ಏನು ಮಾಡಿಲ್ಲ ಮಗ. ಮತ್ ಯಾಕೆ ಅವನು ಮಳೆಲಿ ಹೋಗಿ ಕೂತಿದ್ದಾನೆ? ಏಯ್ ಲೇ ಏನೋ ಮಾಡಿದ್ರು? ಲೇ ಮಚ್ಚ, ಕಚ್ಚಡ ಮಗನೇ. ಹೋಗೋ. ಏಯ್ ನಿನ್ನ ಲೇ ಅಷ್ಟಕ್ಕೂ ಏನೋ ನಿನ್ ಸಮಸ್ಯೆ? Play the fire, come make we burn Babylon. Blaze it, Babylon. Play the fire, come make we burn Babylon. Blaze it, blaze it, blaze it, blaze it. ಪಾಪಿಗಳ. ತಗೋ ಮಗ ಕಾಂಡಮ್. ಬಚ್ಚಿಟ್ಕೊಳ್ಳೋ. ಇವನ್ ಯಾವಾಗ ಬಂದ? ಅವಾಗ್ಲೇ ಬಂದ. ಒಂದು ದಿನ ನಾನು ರೂಮಲ್ಲಿ ಇಲ್ಲ ಅಂತ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತೀರಾ? ಇವನ್ಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ ಅಂತ ನಿಮ್ಗೆ ಗೊತ್ತು ತಾನೆ? ಎಷ್ಟು ಸಲ ಹೇಳಿದ್ರು ಕೇಳೋದಿಲ್ವಲ್ಲ? ಇಲ್ಲ ಮಗ, ನೀನ್ ಬರೋದ್ ಲೇಟ್ ಆಗುತ್ತೆ ಅನ್ಕೊಂಡೆ ಕಣೋ. ಮಗ ಹುಡುಗರೆಲ್ಲ ಆಸೆ ಪಟ್ರು, ಅದಕ್ಕೆ. ರೂಮ್ ಇರೋದಕ್ಕೆ ತಾನೆ ನೀವೆಲ್ಲ ಆಸೆ ಪಡೋದು. ಇವತ್ತೇ ನಿಮ್ಮನ್ನ ಖಾಲಿ ಮಾಡಿಸ್ತೀನಿ. ಏಯ್ ಇಡಿಯಟ್ಸ್. ಲೇ ಮಗ, ಲೇ ಲೈ ಮೊದಲು ರೂಮ್ ಬಿಟ್ಟು ಹೊರಗಡೆ ಹೋಗ್ರೋ. ಲೇ ಮಗ, ಸಾರಿ ಕಣೋ. ಇನ್ಮೇಲೆ ನಿನ್ಗೆ ಇಡಿಸ್ದೇ ಇರೋ ವಿಷಯ ನಾವ್ ಯಾವ್ದು ಮಾಡಲ್ಲ ಕಣೋ, ಪ್ಲೀಸ್ ಅಲ್ಲೋ. ಲೋ ಮಗ, ನೀನಾದ್ರೂ ಹೇಳೋ, ಇವಾಗ ಟಕ್ಕಂತ ಖಾಲಿ ಮಾಡು ಅಂದ್ರೆ ಎಲ್ಲೋ ಹೋಗೋದಲ್ಲೋ. ಏಯ್ ಇವ್ರನ್ನೆಲ್ಲ ಬಿಡೋ, ಮೊದ್ಲು ಅವಳ ಆಚೆ ಕಳ್ಸೋ. ನಿಮ್ ಜಗಳನೆಲ್ಲ ಆಮೇಲೆ ಇಟ್ಕೊಳ್ಳಿ, ಮೊದ್ಲು ದುಡ್ಡು ಅದೇ ಕೊಡಿ. ಏನೋ ನಡೀಲಿಲ್ಲ ತಾನೆ, ಮತ್ತಿದೇನು? ಹೋಗ್ ಸಾಯಿ. ಲೈ ಇಂಥವ್ರ ಹತ್ರ ಈ ತರ ಮಾತಾಡ್ತಿದ್ಯಲ್ಲ, ತಗೊಮ್ಮ. ಇನ್ಮೇಲೆ ಇವ್ರು ಕರೆದ್ರು ಅಂತ ಬಂದ್ಬಿಟ್ಯಾ? ಯಾಕೆ ಇವ್ನ್ಗೆ ಹುಡುಗಿ ಅಂದ್ರೆ ಇಷ್ಟ ಇಲ್ವಾ? ಹುಡುಗಿ ಅಂತ ಹುಟ್ಟದ್ನಾ? ಲೇ ಮತ್ತೆ ಇದು ತಗೊಂಬಂದಿದ್ ವೇಸ್ಟ್ ಏನೋ? ಏಯ್ ನಿನ್ಗೆ ಮ್ಯಾಟ್ನಿ ಶೋಗ್ ಯೂಸ್ ಆಗ್ಲಿಲ್ಲ ಅಂದ್ರೆ ನನ್ನ ನೈಟ್ ಶೋಗ್ ಯೂಸ್ ಆಗತ್ತೆ, ಕೊಡು. ಅಬ್ಬಾ ಸದ್ಯ ಯಾರು ಇಲ್ಲ. ಅಣ್ಣ ನಡೀರಿ ಅಣ್ಣ.
ಯೋ ಗಾಡಿ ನಿಲ್ಸಯ್ಯ, ನಿಲ್ಸು ಅಂದೆ ಅಲ್ವಾ? ನಾನು ಇಳಿಬೇಕಣ, ನಿಲ್ಸು. ಬರೀ ಹುಡುಗಿರೇ ಇದ್ದಾರೆ. ಛೇ. ಯೋ ನನ್ ಕಾಸು ಕೊಡಯ್ಯ. ಯಾಕಪ್ಪ? ಕಾಸು ಕೊಡಯ್ಯ. ಯೋ ಏನೇನು ಕೊಡಯ್ಯ, ಕೊಡು ನನ್ ಕಾಸು. ಏನಿ ಕಾಟ ನಿಲ್ಸಿದೆ? ಲವ್, ನೀನ್ ಬರೀ ಹುಡುಗಿರ್ನೆ ತುಂಬಿಸ್ಕೊಂಬಂದ್ರೆ ನಾನು ಒಬ್ನೇ ಹುಡುಗ ಹೆಂಗ್ ಬರೋದು? ಕೊಡಯ್ಯ, ನನ್ ಕಾಸು ಕೊಡಯ್ಯ. ಹುಡುಗರು ಗಾಡಿ ಕಾರು ಬಿಟ್ಬಿಟ್ಟು ಬರ್ತಾರೆ ಶೇರ್ ಆಟೋದಲ್ಲಿ ಹುಡುಗಿರ್ ಜೊತೆ ಕೂತ್ಕೊಳಕ್ಕೆ. ನೀನ್ ಯಾಕೆ ಹಿಂಗಿರ್ಸಾಡ್ತಾ ಇದೀಯಾ? ಕಾಸು ಕೊಡಯ್ಯ, ನಾನು ಕಾಳಯ್ಯ, ನೀನ್ ಕೊಟ್ಟಿದ್ದ 5 ರೂಪಾಯಿ ಇನ್ನೊಂದ್ಸಲ ರೋಡಲ್ಲಿ ಕಾಣಿಸ್ಕೊಂಡ್ರೆ ಸಾಯ್ಸಾಕ್ಬಿಡ್ತೀನಿ ನಿನ್ನ. ಹೋಗಯ್ಯ ಇಲ್ಲಿಂದ. ಬೆಳಿಗ್ಗೆ ನಸಾಗಿರ್ ಹಾಕಿ. ಹೋಗೋ, ಜಾಸ್ತಿ ಮಾತಾಡ್ಬೇಡ. ಆಟೋ ಆಟೋ, ಹೋಗು ಹೋಗು ಹೋಗು, ಹೋಗಯ್ಯ, ಹೋಗು ಅಂತ ಹೇಳ್ದೆ ಅಲ್ವಾ? ಆಟೋ ನಿಲ್ಸಿ ನಿಲ್ಸಿ ನಿಲ್ಸಿ. ಸರಿ ಹೊರಡು ಹೊರಡು ಹೊರಡು. ಯೋ ಹೊರಡು ಅಂತ ಹೇಳ್ದೆ ಅಲ್ವಾ? ಹೊರಡು. ಸರ್ ಏನ್ ಕರ್ಮನಪ್ಪ. ಏನ್ ಸರ್ ಹೋಗೋ ಬರೋ ಆಟೋ ಎಲ್ಲ ನಿಲ್ಲಿಸ್ತಾ ಇದಾರೆ, ಒಂದಕ್ಕೂ ಹತ್ತಾ ಇಲ್ಲ. ಏನ್ ಸರ್, ಎಲ್ಲ ಆಟೋದಲ್ಲೂ ಬರೀ ಹೆಣ್ಮಕ್ಳೇ ಇದ್ದಾರೆ, ಒಳ್ಳೆ ಅಂಟ್ಕೊಂಡ್ ಕೂತ್ಕೋತಾರೆ. ನಮ್ಮೂರಲ್ಲಿ ಬರೀ ಗಂಡ್ಮಕ್ಳು ಓಡಾಡಕ್ ಗಾಡಿನೇ ಇಲ್ವಾ? ಓಹೋ, ಇವನು ಅವನೇ ಇರ್ಬೇಕು. ಹಲೋ ಸರ್. ಯಪ್ಪ ಸರ್ ನನ್ ಬನ್ನಿ ಸರ್, ಬಿಟ್ಬಿಡಪ್ಪ ಜೊತೆಲೇ ಸ್ವಾಮಿ. ಹೋಗೋಣ. ಸರ್ ಸರ್ ಏ ರೋಹಿತ್, ಐ ಲವ್ ಯು ಕಣೋ. ಐ ಲವ್ ಯು ಬೇಬಿ. ನಮ್ಮ ಮನೆಯಲ್ಲಿ ಎಲ್ಲರೂ ಊರ್ಗ್ ಹೋಗಿದ್ದಾರೆ, ನಾನ್ ಮನೆಯಲ್ಲಿ ಒಬ್ಳೇ ಇದ್ದೀನಿ. ಛೀ, ಹೋಗೋ, ನೀನ್ ನಮ್ಮ ಮನೆ ಹತ್ರ ಬರ್ಬೇಡ. ಹಾಗೇನಾದ್ರೂ ಬಂದ್ರೆ ನನ್ ಜೊತೆ ತಪ್ಪಾಗಿ ನಡ್ಕೋಬಾರ್ದು. ಹಾಗೇನಾದ್ರೂ ತಪ್ಪು ನಡೆದ್ರೆ ಹೊರಗಡೆ ಹೇಳ್ಕೋಬಾರ್ದು. ಓಕೆ? ಅಡ್ರೆಸ್ಸಾ? ಡೋರ್ ನಂಬರ್ 1, 2nd ಕ್ರಾಸ್. ಫೋನ್ ಕಟ್ಟಾಗೋಯ್ತಲ್ಲ. ಅಯ್ಯೋ ಸರ್, ನಿಮ್ ಫೋನ್ ಕೊಡ್ತೀರಾ ಪ್ಲೀಸ್? ಒಂದೇ ಒಂದು ಕಾಲ್ ಇಲ್ಲ ಇಲ್ಲ, ಮಾಡಬೇಕು ನಾನು ಫೋನಲ್ಲಿ ಯಾರಿಗೂ ಕೊಡಲ್ಲ. ಪ್ಲೀಸ್. ನೀನ್ ದೂರ ನಿಂತ್ಕೊ ಮೊದ್ಲು. ಯಾಕೆ ಸರ್ ಇಷ್ಟು ಕಂಜೂಸ್ ಆಗಿದ್ದೀರಾ? ಅದಕ್ಕೆ ರೀಚಾರ್ಜ್ ಎಲ್ಲ ಕಮ್ಮಿ ಮಾಡಿದಾರ ತಾನೆ. ನಾನ್ ಬೇಕಾದ್ರೆ ಕಾಸು ಕೊಡ್ತೀನಿ. ಹಲೋ, ನೀನ್ ದೂರ ನಿಂತ್ಕೊ ಮೊದ್ಲು. ಯಾರಾದ್ರೂ ನೋಡಿದ್ರೆ ನನ್ನ ತಪ್ಪು ತಿಳ್ಕೊತಾರೆ. ಹಲೋ ಹಲೋ, ಏನ್ರಿ ನೀವು? ನನ್ ಡೈಲಾಗ್ ಎಲ್ಲ ನೀವ್ ಹೇಳ್ತಿದ್ದೀರಾ? ನಾನ್ ಮಾತ್ರ ಅಲ್ಲ, ಯಾವ ಹುಡುಗಿನೂ ನಿಮ್ ಪಕ್ಕ ನಿಂತ್ಕೊಳಲ್ಲ. ಮಾತಾಡಕ್ಕೆ ಸೆಲ್ ಫೋನ್ ಕಂಡಿದ್ನಲ್ಲ, ಅವ್ನು ಸಿಕ್ಕರೆ ಚಪ್ಪಲಿ ತಗೊಂಡ್ ಹೊಡಿತೀನಿ. ಅಯ್ಯ, ಮಗ, ಶೇರ್ ಆಟೋದಲ್ಲಿ ಒಳ್ಳೆ ಮಜಾ ಇತ್ತು ಕಣ. ಏನಾಯ್ತು? ಒಂದ್ ಕಡೆ ರಾಧಿಕಾ ತರ, ಇನ್ನೊಂದ್ ಕಡೆ ರಕ್ಷಿತಾ ತರ ಸೆಂಟ್ರಲ್ ನಾನ್ ಕೂತಿದ್ದೆ. ಮಜಾ. ಆಮೇಲೆ ಏನು, 10 ರೂಪಾಯಿ ಕೊಟ್ಬಿಟ್ಟು 10,000 ರೂಪಾಯಿ ಮಜಾ ಸಿಕ್ತು. ಏಯ್, ಅಲ್ಲಿ ಉಗ್ಯೋದನ್ನ ಈ ನನ್ ಮಗನ್ ಮುಖದ ಮೇಲೆ ಉಗ್ಯೋ. ಯಾವಾಗ ನೋಡಿದ್ರು ಹುಡುಗಿ ಹುಡುಗಿ ಅಂತ ಸಾಯ್ತಾ ಇರ್ತಾನೆ. ಈ ಹುಡುಗಿರ್ನ ಮೊದಲು ಜಗತ್ತಿಂದಾನೇ ಓಡಿಸ್ಬಿಡ್ಬೇಕು. ಇವೊಂದೊಳ್ಳೆ ತಲೆ ನೋಕೋಣ. ಫಸ್ಟ್ ಇವನ್ನ ರೂಮ್ ಬಿಟ್ಟು ಓಡಿಸ್ಬೇಕು, ಆವಾಗ್ಲೇ ನಮಗ್ ನೆಮ್ಮದಿ ಸಿಗೋದು. ಛೇ. ಹಲೋ ಹಲೋ ಬ್ರದರ್, ಸರ್, ನನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ಬೇಕು? ನನ್ನ ಒಂದ್ ಸ್ವಲ್ಪ ಟಾಯ್ಲೆಟ್ವರೆಗೂ ಕರ್ಕೊಂಡು ಖಂಡಿತ ಬನ್ನಿ ಬನ್ನಿ. ಹುಷಾರಾಗಿ ಕರ್ಕೊಂಡೋಗಿ ಸರ್. ಹುಷಾರಾಗಿ ಬನ್ನಿ, ಈ ಕಡೆನೆ ಬನ್ನಿ. ಹುಷಾರ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸರ್. ನಾನು ನೋಡ್ಕೋತೀನಿ, ನೀವು ಹೋಗಿ ಬನ್ನಿ ಸರ್. ಒಂದ್ ಸ್ವಲ್ಪ ಈ ಕಡೆ. ಹುಷಾರು. ಹುಷಾರು. ಯಾ ನಾನು ಆಫೀಸಿಗೆ ಬಂದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಹಾಯ್ ದೇವಿ, ನೀನ್ ಹೇಳಿದ ಟೈಮಿಗೆ ಸರಿಯಾಗಿ ಬಂದೆ, ನೋಡ್ದ್ಯಾ? ನೀನ್ ಎಂಡಿ ನೋಡಕ್ ಬೇಗ ಬಂದೆ, ಆದ್ರೆ ಅವ್ರನ್ನ ನೋಡಕ್ ಸ್ವಲ್ಪ ಟೈಮ್ ಆಗತ್ತೆ. ಓಕೆ, ನೋ ಪ್ರಾಬ್ಲಮ್.
ವೇಟ್ ಮಾಡ್ತೀನಿ. ಸರಿ. ಏ ಕುಮಾರ್, ಇವರು ಏನ್ ಮೇಡಮ್? ಏಯ್, ಏಯ್! ಓ, ಸಾರಿ ಮೇಡಮ್ ನಾನು ನಿಮ್ಮ ನೋಡ್ಲಿಲ್ಲ ಮೇಡಮ್. ಸಾರಿ ಓಕೆ, ಇಟ್ಸ್ ಓಕೆ. ಗೋ, ಹೋಗು. ಅಯ್ಯೋ ಸಾರಿ 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 ಏನೇ ಇದು? MD ನೋಡಕ್ಕೆ ಅಂತ ಬಂದ್ರೆ ಹೀಗಾಗೋಯ್ತಲ್ಲ. ಸಾರಿ ಸಾರಿ. ಸರಿ ಸರಿ ಸರಿ, ನಾನು ಈವ್ನಿಂಗು ಫಂಕ್ಷನ್ಗೆ ಹೋಗೋದಕ್ಕೆ ಒಂದು ಡ್ರೆಸ್ ತಗೊಂಡ್ ಬಂದಿದ್ದೀನಿ. ನನ್ನ ಡ್ರೆಸ್ ನಿಂಗೆ ಆಗತ್ತಲ್ವಾ? ಕೊಡು. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಸೋ ಮಚ್. ಬದಲಾಯಿಸ್ಕೋ. ಓಕೆ. ಹೇಳಿದ್ದೀರಾ ಸರ್? ಬ್ರದರ್, ನಾನು ಸ್ಟಿಕ್ಕು ಮತ್ತೆ ಕನ್ನಡಿ ಕೊಡಿ ಸರ್. ಏ ಸರ್ ನನ್ನ 2 ಕಣ್ಣು. ಓಕೆ, ಥ್ಯಾಂಕ್ಸ್ ಸರ್. ನಿಮ್ಗೆ ಚಿಕ್ಕ ತಿಂದ್ರು ಕಲ್ಗಾನಲ್ವಾ? ಹೌದು ಸರ್. ಬರೀ ನೀವು. ಸರಿ ಬನ್ನಿ ಹೋಗೋಣ. ಏ ರಾಸ್ಕಲ್, ಇಷ್ಟೊತ್ತು ನೀನು ಕುರುಡನ್ ತರ ನಾಟಕ ಮಾಡ್ಯಾ? ಬುದ್ಧಿ ಇಲ್ಲ ನಿನ್ಗೆ? ಇದಕ್ ಬುದ್ಧಿ ಯಾಕ್ರಿ? ಕಣ್ಣಿದ್ರೆ ಸಾಕು ನೋಡಕ್ಕೆ. ಇದೆಲ್ಲ ಸಿನಿಮಾದಲ್ಲಿ ಅಷ್ಟೇ ನೋಡಿದ್ದೀನಿ, ರಿಯಲ್ ಆಗಿ ನೋಡೇ ಇಲ್ಲ, ಅದಕ್ಕೆ ನೋಡ್ದೆ. ಸರ್ ಅಂತದೇನ್ ಸರ್ ನೋಡಿದ್ರಿ? ನನಗೂ ಸ್ವಲ್ಪ ಹೇಳಿ ಸರ್. ಹೇಳ ಬನ್ನಿ ಬನ್ನಿ ಹೇಳ್ತೀನಿ. ಎಲ್ಲವರ ಸರ್ ಹತ್ರ ಹೇಳಿ ಸರ್. ಯಾಕಂದ್ರೆ ಅವ್ರಿಗೆ ಅದೆಲ್ಲ ಹೇಳಕ್ಕಾಗಲ್ಲ ಬಿಡಿ. ಗೋ. ಹಾಯ್, ನೀವಾ? ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀರಾ. ಸೆಟ್. ಏನು ನೋಡ್ತಿದ್ಯಾ? ಅವರು ನಿನಗೋಸ್ಕರನೇ ಜೋಡಿನ ಕರ್ಕೊಂಡ್ ಬಂದವ್ರೆ. ಹೈ ಬೇಡ. ಹೈ ಬಬ್ಲು, ಡೋಂಟ್ ಶೌಟ್. ಬೇಡ ಬೇಡ. ಏನ್ ಮಾಡ್ತಿದ್ಯಾ? Why are you shouting? ಹೈ Hey, ನಿಂತ್ಕೋ. ಬಬ್ಲು. ಹೈ ಏಯ್ Hey, ಬಬ್ಲು. ಹಲೋ ಮೇಡಮ್. ಅಯ್ಯೋ. ಹೇ ಹಲೋ ಮೇಡಮ್, ಎದೋಳಿ. ಏನಾಯ್ತು? ಏಯ್ ಏನ್ ನಡೀತಾ ಇದೆ? ಮೇಡಮ್, ಪೆಟ್ ಕ್ಲಿನಿಕ್ ಕಣ್ರೋ, ಬಿಟ್ರೆ ಬೆಡ್ರೂಮ್ ಮಾಡ್ಕೊಳ್ಳೋ ತರ ಇದೀರಾ? ಡಾಕ್ಟರ್, ಡಿಚ್ಚಿ ಹೊಡೆದಿದ್ದಕ್ಕೆ ತಲೆ ಸುತ್ತಿ ಬಿದ್ದೋಗಿದ್ದಾರೆ. ನೀವು ಬೇರೆ. ಸ್ವಲ್ಪ ನೀರು ತಗೊಂಬನ್ನಿ. ಅಮ್ಮ ಮೇಡಮ್. ದೇವಿ, ಮೇಡಮ್ ಸ್ವಲ್ಪ ನೀರ್ ತಗೊಂಬಾ. ಕಣ್ ತೆಗೆದು ನೋಡಿ ಮೇಡಮ್. ಅಯ್ಯೋ ಏನಾಯ್ತು ಈ ಹುಡುಗಿಗೆ? ಮೇಡಮ್, ಅರಿ ಓಕೆ My ಬಬ್ಲು, my ಬಬ್ಲು. ಮೇಡಮ್, ನಿಮ್ ಬಬ್ಲುನು ನನ್ನ ಅರ್ನಾಲ್ಡು ಇಬ್ರು ಲವ್ ಮಾಡಕ್ ಹೋಗಿದ್ದಾರೆ. ಅವ್ರು ವಾಪಸ್ ಬರೋವರೆಗೂ ನಾವು ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳ್ದಿರಿ. ನೀವ್ ಯಾಕೆ ಅಪಾರ್ಥ ಮಾಡ್ಕೊತಿದ್ದೀರಾ? ಯೋಚನೆ ಮಾಡ್ಬೇಡಿ, ನನ್ನ ಅರ್ನಾಲ್ಡ್ಗೆ ಬಾದಾಮ್ ಪಿಸ್ತಾ ಚೆನ್ನಾಗಿ ತಿನ್ಸಿದೀನಿ. ತುಂಬಾ ಸ್ಟ್ರಾಂಗು, ನಂತರನೇ. ನಮ್ ಬಬ್ಲು ಹಾಗೆಲ್ಲ ಏನಿಲ್ಲ, ತುಂಬಾ ವೀಕ್. ನಿಮ್ ತರನಾ? ಓಕೆ ಕೂಲ್.
ಹಾಯ್. ಏ ಹಾಯ್. ನೋಡಿ ತುಂಬಾ ದಿನ ಆಯ್ತು, ಏನ್ರಿ ಈ ಕಡೆ? ನಮ್ ಬಬ್ಲು ಮರಿ ಹಾಕ್ತಾ ಇದೆ. ಓಹೋ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಾಗಾದ್ರೆ ಅದ್ರ ಹಸ್ಬೆಂಡ್ ಹತ್ರ ಹೇಳ್ಬಿಡ್ಲಾ? ಯಾವ ಹಸ್ಬೆಂಡ್? ಅದೇ ರೀ, ನನ್ನ ಅರ್ನಾಲ್ಡು. ಹೇ. ಮತ್ತೆ ನೀವ್ ಯಾವಾಗ? ಏನು? ಅಲ್ಲಲ್ಲ, ನೀವ್ ಯಾವಾಗ ಹೊರಡ್ತೀರಾ ಅಂತ ಕೇಳಕ್ ಬಂದೆ. ನನಗೂ ಸ್ವಲ್ಪ ಕೆಲ್ಸ ಇದೆ, ಹೊರಡ್ಬೇಕು. ಅದು ಹೊರಡ್ತಾ ಇರಿ. ಎಲ್ಲೋಯ್ತು? ಇಲ್ಲೇ ತಾನೇ ಇರಬೇಕು. ಲೋ ಅಪ್ಪ, ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಗೆ ಏನ್ ಬೇಕು? ಯಾರ್ ಹುಡುಕ್ತಿದ್ದೀರಾ? ಹೇಳಪ್ಪ. ಛೆ, ತಮ್ಮ ನಿಮ್ಮನ್ನೇ ಕೇಳ್ತಿರೋದು. ಯಾರ್ನ ಇಲ್ಲ, ಹುಡುಕ್ತಿದ್ದೀರಾ? ನಮ್ಮ ಮನೆ ವಾರಸ್ದಾರಲ್ಲಿ ಬೆಳಿತಿದ್ದೇನೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಹೇಳ್ತಿದ್ದೆ ನೀನು? ಹುಚ್ಚನ್ ಮಗ ಅನ್ಸುತ್ತೆ ಇವ್ನು. ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ನನ್ ಮಾನ ಮರ್ಯಾದೆನೇ ಹೋಯ್ತು. ಬಾಗಿಲ್ ತೆಗೆ ಪೂರ್ಣಿ. ಅಯ್ಯೋ, ಯಾಕಮ್ಮ ನಿನ್ ಮಾನ ಹೋಗುತ್ತೆ? ನನ್ ಮಾನ ಎಲ್ಲೇ ಹೋಯ್ತು? ಮದ್ವೆಗ್ ಮುಂಚೆ ನನ್ ಗಂಡ ನನ್ ಮುಖ ಕೂಡ ನೋಡಿರ್ಲಿಲ್ಲ. ನಿಂತಾರನಾ? ಅಯ್ಯೋ, ಏನಮ್ಮ ಹೇಳ್ತಿದ್ಯಾ? ನಾನೇನ್ ಸುಮ್ನೆ ಹೇಳ್ತಿಲ್ಲ, ಅವನೇ ಅರ್ಥ ಆಗೋ ತರ ಹೇಳ್ತಿದ್ದಾನೆ. ನನಗ್ ಮುಖ್ಯವಾದವರು ಇಲ್ಲೇ ಇದ್ದಾರೆ ಅಂತ. ಅಯ್ಯೋ, ತಲೆ ತಿನ್ಬೇಡ. ಮೊದ್ಲು ನನ್ ಡ್ರೆಸ್ ತಗೊಂಡ್ ಬಾ. ಹೋಗು. ಹೊರಗಡೆ ಬಂದ್ ನೋಡೆ, ನಿನ್ ಲವರ್ ಬಂದಿದ್ದಾನೆ. ಬಬ್ಲು, ಬಬ್ಲು. ಪೂರ್ಣಿ ಅವಳ ಗಂಡ ಚೆನ್ನಾಗೇ ಇದ್ದಾನೆ. ನಾನ್ ಹೋಗಿ ಕಾಫಿ ತರ್ತೀನಿ. ಇಲ್ಲಿ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬಬ್ಲು, ಬಬ್ಲು, ಏನಚ್ಚಿನ ಇಲ್ಲಿದ್ಯಾ? ಬಬ್ಲು, ಚೆನ್ನಾಗಿ ಧೈರ್ಯವಾಗಿರ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ಆರೋಗ್ಯ ನೋಡ್ಕೊ, ಆಯ್ತಾ? ಬಬ್ಲು ಚಿನ್ನ. ನಮ್ಮಮ್ಮ ಹತ್ರ ಏನೋ ಹೇಳ್ದೆ? ಹಾ, ನಮ್ಮ ಮನೆ ವಾರಸ್ದಾರ ನಿಮ್ ಮನೇಲಿ ಬೆಳಿತಾ ಇದ್ದಾನೆ ಅಂದೆ. ನೀನೇ ತಾನೇ ಹೇಳಿದ್ದು ಬಬ್ಲು ಪ್ರೆಗ್ನೆಂಟು ಅಂತ. ಅದಕ್ಕೆ ಹೇಳ್ದೆ. ನೋಡು. ಬಬ್ಲು, ಬಬ್ಲು ಚಿನ್ನ. ಸರಿ, ಮತ್ತೆ ಬಂದು ನೋಡ್ತೀನಿ, ಆಯ್ತಾ? ಬರ್ಲಾ? ಛೆ, ಇಷ್ಟೇ ವಿಷಯನಾ? ನಿನ್ನ ಮನೆಗೆ ಅಳಿಯಾಗ್ ಬರ್ತಿದ್ಯಾ ಅಂತ ಖುಷಿ ಪಟ್ಟೆ. ತಗೋ, ಕಾಫಿ ಕುಡಿ. ಪರವಾಗಿಲ್ಲ ರೀ, ನಿಮ್ ಮನೆಗೆ ಅಳಿಯನಾಗಿ ಬಂದ್ಮೇಲೆನೆ ಕುಡಿತೀನಿ. ಹೋಗ್ಬಿಟ್ಟು ಬರ್ತೀನಿ. ಹೇ, ಒಂದ್ ನಿಮಿಷ. ಯಾವಾಗ? ಏನ್ ಯಾವಾಗ? ಅದೇ ನಮ್ಮ ಮನೆಗೆ ಅಳಿಯಾಗ್ ಬರ್ತೀನಿ ಅಂದ್ಯಲ್ಲ, ಅದು ಯಾವಾಗ? ಈವ್ನಿಂಗ್ ಪಾರ್ಕ್ಗೆ ಬಾ, ಅವಾಗ ಹೇಳ್ತೀನಿ. ಹಲೋ, ಲೇ, ಎಲ್ಲೋ ಇದ್ಯಾ? ಬರ್ತೀನಿ ಅಂದೆ. ಹಾಯ್. ಹಾ, ಹೇಳು 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 ಹೇಳು. ಇಲ್ಲ ಇಲ್ಲ, ನಾನು ಹೊರಗಡೆ ಇದ್ದೀನಿ. ಹೋಗೋಣ ಬಾ. ಸರಿ, ಓಕೆ, ಹೋಗೋಣ. ಓಕೆ, ಎಲ್ಲಿಗೆ ಹೋಗೋಣ? ಲೇ, ಬೀಚ್ ಎಲ್ಲ ಬೇಡ ಕಣ, ಬೋರು. ಮೊದಲು ಮಾಸ್ಕ್ ಹಾಕೋ, ಮಾಸ್ಕ್ ಹಾಕು, ಮಾಸ್ಕ್ ಹಾಕೋ. ಮಗ ನೋಡೋಕ್ಕಾಗ್ತಿಲ್ಲ. ಬೇಡ ಬೇಡ ಬೇಡ, ಹೇಳೋದು ಕೇಳು. ಪುಡಿ ಬೇಡ ಕಣೆ. ಸಾರಿ 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 ಪೂರ್ಣಿ. ಸಾರಿ ಹೇಳಿದ್ನಲ್ಲ. ಬೇಡ ಬಿಡೆ ಪೂರ್ಣಿ. ಬಿಡೆ, ಸುಮ್ಮನೆ ಹೇಳಿದ್ರೆ ಕೇಳು. ಬಿಡು. ಪೂರ್ಣಿ, ಬಿಡೆ. ನಿಮ್ಮ ಅಜ್ಜಿ ಯಾರ ಮೇಲೆ ಕೈ ಇಡ್ತಾ ಇದೀಯಾ? ಸಾಯಿಸ್ಬಿಡ್ತೀನಿ. ಲೂಸಾ ನೀನು? ನಾನ್ ಮದ್ವೆ ಆಗೋ ಹುಡುಕಿನ ಅವಳು. ಮೊದಲು ಸಾರಿ ಕೇಳ. ಪೂರ್ಣಿ, ಪೂರ್ಣಿ, ಪೂರ್ಣಿ. ಸಾರಿ ಸಾರಿ ಕಣೆ, ಸಾರಿ ಕಣೆ. ಪ್ಲೀಸ್ 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 ಪ್ಲೀಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣೆ. ನೀನ್ ಯಾರು ಅಂತ ಗೊತ್ತಿಲ್ಲದೆ ಅವ್ನು ಈ ತರ ಮಾಡ್ಬಿಟ್ಟ. ಅವ್ನು ನನ್ನ ಕ್ಲೋಸ್ ಫ್ರೆಂಡ್. ನಾನ್ ಬೇಕಾದ್ರೆ ಅವ್ನ ಪರವಾಗಿ ಸಾರಿ ಕೇಳ್ತೀನಿ. ಸಾರಿ ಕಣೆ. ಹತ್ರ ಮಾತಾಡ್ಬೇಡ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಪ್ಲೀಸ್. ಸಾರಿ ಕಣ್ರಿ.
ಏ ಮಗ ಯಾರು ಅಂತ ಗೊತ್ತಾಗ್ಲಿಲ್ಲ ಕಣೋ. ನೀನ್ ಹೊಡೆದ ತಕ್ಷಣ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸರಿ ಬಿಡ, ಫೀಲ್ ಆಗ್ಬೇಡ. ಪೂರ್ಣಿ ಎದ್ದಳೆ ಪ್ಲೀಸ್. ಏಯ್ ಪೂರ್ಣಿ ಎದ್ದೋಳು. ಹೋಗ. ಪೂರ್ಣಿ ಪ್ಲೀಸ್ ನನಗೋಸ್ಕರ ಎದ್ದಳೆ ಚಿನ್ನ. ಏನು ನನ್ ಜೊತೆ ಮಾತಾಡ್ಬೇಡ, ಹೋಗು. ಯಾರವನು? ಒಳ್ಳೆ ಕಾಡ್ ಮನುಷ್ಯನ್ ತರ ಇದ್ದಾನೆ. ಸಾರಿ ಕಣೆ, ನೀನ್ ಯಾರಂತ ಗೊತ್ತಿಲ್ದೆ ನಿನ್ನ ಹೊಡೆದ್ಬಿಟ್ಟ. ಅವನ್ನ ಚೆನ್ನಾಗಿ ಬೈದ್ಬಿಟ್ಟೆ ಗೊತ್ತಾ. ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟೆ. ಇಲ್ ನೋಡು ಎಷ್ಟು ಏಟ್ ಬಿದ್ದಿದೆ ಅಂತ. ಎಷ್ಟು ನೋವ್ತಿದೆ ಗೊತ್ತಾ. ನಾನು ಔಷಧಿ ಹಚ್ಬಿಡ್ತೀನಿ. ಏ, ಏ, ಕಾರ್ತಿಕ್, ಕಾರ್ತಿಕ್, ನೋ. ಏ, ಕಾರ್ತಿಕ್, ನೋ, ನೋ. ಲೇ ಯಾವಾಗ ನೋಡಿದ್ರು ಇದೇ ಕೆಲ್ಸನಾ? ಆ ಕಡೆ ಹೋಗ. ಅಪ್ಪ ಗಣೇಶ, ಆಂಜನೇಯ, ಅಣ್ಣಮ್ಮ, ಯಲ್ಲಮ್ಮ, ಮಂಜುನಾಥ ಸ್ವಾಮಿ ಎಲ್ಲಾರು ಕಾಪಾಡ್ರಪ್ಪ. ನಾನು ಒಬ್ಬನೇ ಉದ್ಧಾರ ಆಗ್ಬೇಕು, ಆ ಥರ ಕಾಪಾಡ್ರಪ್ಪ. ಒಂದು ಭಕ್ತಿಲಿರ್ತಾನೆ, ಇಲ್ಲಾಂದ್ರೆ ಕಾಮದಲ್ಲಿರ್ತಾನೆ. ಲೋ ಮಗ, ಮಂಗಳಾರತಿ ತಗೊಳ್ಳೋ. ನೀನು ತಗೊಳ್ಳೋ. ಲೇ ನಾನು ಇನ್ನೂ ಸ್ನಾನನೇ ಮಾಡಿಲ್ವೋ. ಲೇ ಆ ಕಡೆ ಹೋಗ. ಲೈ ಕೈ ಮುಕ್ಕೊಳ್ಳೋ. ಏಯ್ ನಾನಿನ್ನು ಅಲ್ಲೇ ಉಜ್ಜಿಲ್ವ. ಹೋಗ ಹೋಗ. ಇವನಿನ್ನು ಅಲ್ಲುಸ್ತಾ ಇದ್ದಾನೆ. ಇವನು ಟ್ರಿಮ್ ಮಾಡ್ತಿದ್ದಾನೆ. ಅಯ್ಯೋ, ಇವನು ಟೀ ಶರ್ಟ್ ಹಾಕೊಂಡ್ಬಿಟ್ಟ. ಏಯ್ ನಗಬೇಡ್ವ, ಹೋಗೋ. ಅಯ್ಯಯ್ಯೋ, ಇವನ್ ಮತ್ತೆ ಚಾಪೆ ತಗೊಂಡ್ಬಂದ. ಆಟ ಶುರು ಮಾಡ್ಬಿಟ್ರ ನನ್ನ ಮಕ್ಳ. ಇದಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಇವ್ರನ್ನ ಬದಲಾಯಿಸಕ್ಕಾಗಲ್ಲ. ಮಗ ಹೋಗಿ ಎಣ್ಣೆ ತಗೊಂಬಾರೋ. ಲೈ ನೀನೋಗಿ ತಗೊಂಬರೋ. ಬೇಡ ಕಣವ, ಬರ್ಬೇಕಾದ್ರೆ ಒಂದು ಕ್ವಾರ್ಟರ್ನ ಖಾಲಿ ಮಾಡ್ಕೊಂಬರ್ತಾನೆ. ಅದೇ ನಮ್ಮ ಜೀವ ಕುಡಿಯಲ್ವಲ್ಲ, ಅವನ್ನ ಹೋಗಿ ತಗೊಂಬರ ಕೇಳು. ಲೈ ನಾವೆಲ್ಲ ಹೇಳಿದ್ರೆ ಅವ್ನು ಕೇಳ್ತಾನ? ಅದೇ ಅವ್ನು ಗಾಡ್ ಫಾದರ್ ಕಾರ್ತಿ ಹೇಳಿದ್ರೆ ಕೇಳ್ತಾನೆ. ಏಯ್ ಅವ್ನು ಹೋಗಿ ಎಣ್ಣೆ ತಗೊಂಬ ಅನ್ನೋ. ಲೇ ಜೀವ, ಹುಡುಗರು ಆಸೆ ಪಡ್ತಿದ್ದಾರೆ, ಹೋಗಿ ಎಣ್ಣೆ ತಗೊಂಬರೋ. ಸರಿ, ಕಾಸು ಕೊಡು. ತಗೋ. ಜೋಕರ್ನ ಎತ್ತಿಡೋ. ಅವತ್ತು ಹೇಳ್ದಂಗೆ ಕಾಸು ಏನಾದ್ರು ಕಳ್ದೋಯ್ತು ಅಂತ ಹೇಳ್ದೆ ಅನ್ಕೋ, ಸಾಯಿಸೇ ಬಿಡ್ತೀನಿ. ಅವ್ನು ನಿನ್ ಮಾತು ಮಾತ್ರ ಕಣೋ ಕೇಳೋದು. ತುಂಬಾ ವಿಚಿತ್ರ ಮನುಷ್ಯ ಅಲ್ಲ. ಏನ್ ಬೇಕು? 5 ಬೀರ್ ಕೊಡಿ ಇವ್ರೆ. 5 ಬೀರಾ? ಬೇಗ ಕೊಡಿ ಸರ್, ಟೈಮ್ ಆಗ್ತಾ ಇದೆ. ತಗೊಳಪ್ಪ, ಇಟ್ಕೋ. ಸರಿ, ಬ್ಯಾಲೆನ್ಸ್ ಕೊಡಿ, ಹೋಗ್ಬೇಕು. ಇಲ್ಲಿ ನಿಂತ್ಕೊಳ್ಳೋಕೆ ಅಸಹ್ಯ ಆಗ್ತಿದೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ. ಅಯ್ಯೋ, ಇಷ್ಟೊಂದು ಹೇಟ್ ಬರ್ತಿದೆ. ಸಾರಿ ಸರ್, ಇಷ್ಟೊಂದು ಬ್ಲಡ್ ಬರ್ತಿದೆ. ಬನ್ನಿ ಬನ್ನಿ ಸರ್, ಎದ್ದೇಳಿ. ಹುಷಾರು. ನೀವೇನ್ ಸರ್, ಇಷ್ಟೊಂದು ಏಟ್ ಬಿದ್ದಿದೆ, ಹೀಗೆ ನಿಂತಿದ್ದೀರಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಪ್ಲೀಸ್. ಬನ್ನಿ ಸರ್. ಸಾರಿ ಸಾರಿ. ಕೈ ಬಿಡ್ರಿ. ಏನ್ರಿ ಇದೆಲ್ಲ? ನಾನು ಎಣ್ಣೆ ಬಾಟ್ಲು ಹೊಡೆದೋಯ್ತು ಅಂತ ಬೇಜಾರಲ್ಲಿದ್ರೆ ನನ್ಗೇನಾಯ್ತು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಏನ್ ಮಾಡೋದು ಇವಾಗ? ಅಯ್ಯೋ, ನನ್ನ ಬೀರೆಲ್ಲ ಹೊಡೆದೋಯ್ತು. ಸೈಕಲ್ ಮಡ್ಗಾಡು ಹೊಡೆದೋಯ್ತು. ಅಯ್ಯೋ, ಬಿಯರ್ ಎಲ್ಲ ಹೊಡೆದೋಗಿದ್ದೇನೆ. ನನ್ನ ಫ್ರೆಂಡ್ಸ್ನ ಸಾಯಿಸ್ಬಿಡ್ತಾರೆ. ದೇವ್ರೆ, ಏನ್ ಮಾಡ್ಲಿ ಇವಾಗ? ಬಿಯರ್ ಇಲ್ಲ ಅಂದ್ರೆ ರೂಮ್ಗೆ ಹೋಗಕ್ಕಾಗಲ್ಲ.
ನಾನ್ ನಿಮಗ್ ಪೆಟ್ಟಾಗಿದೆ ಅಂತ ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ರೆ ನೀವ್ ನೋಡಿದ್ರೆ ಏನು ಯೋಚನೆ ಮಾಡಿದ್ರೆ ನನ್ ಡ್ರಿಂಕ್ಸ್ ಎಲ್ಲ ಹಾಳಾಯ್ತು ಅಂತ ಮಾತಾಡ್ತಿದ್ದೀರಾ? ಇಷ್ಟೆಲ್ಲ ಕುಡಿದ್ರೆ ಒಂದೇ ಸಲ ಮೇಲಕ್ಕೆ ಹೊಟ್ಟೋಗ್ತೀರಾ? ಹಲೋ, ಇದೆಲ್ಲ ನಾನು ಕುಡಿಯೋದಕ್ಕಲ್ಲ, ನನ್ನ ಫ್ರೆಂಡ್ಸ್ಗಳು ಕುಡಿಯೋಕ್ಕೆ. ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನೀವು ಹೊಡೆದಾಕಿರೋ ಬಿಯರ್ದೆಲ್ಲ ಕಾಸು ಕೊಡಿ ಮೊದಲು. ಓಕೆ ಓಕೆ, ಕಿರ್ಚ್ಬೇಡಿ. ಛೆ. ಸ್ವಲ್ಪ ವೇಟ್ ಮಾಡಿ. ಛೆ, ಎಲ್ಲಿಟ್ಟೆ? ಈಗಷ್ಟೇ ಶಾಪಿಂಗ್ ಮುಗಿಸಿ ಬಂದೆ. ನನ್ನ ಹತ್ರ ದುಡ್ಡಿಲ್ಲ, ಕಾರ್ಡ್ ಅಷ್ಟೇ ಇದೆ. ಇಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ATM ಇದೆಯಾ? ನನ್ಗೆ ATM ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೆ ದುಡ್ಡು ಬೇಕು, ದುಡ್ಡು ನನಗೆ ದುಡ್ಡು ಬೇಕು. ನನಗೆ ATM ಅಲ್ಲಿ ದುಡ್ಡು ತೆಗಿಯಲ್ಲ ಬರಲ್ಲ. ಓಕೆ ಓಕೆ ಓಕೆ, ಪಕ್ಕದಲ್ಲೇ ನಮ್ಮ ಮನೆ ಇದೆ, ಬರ್ತೀರಾ? ನಾನು ಅಲ್ಲೇ ದುಡ್ಡು ಕೊಡ್ತೀನಿ, ಬನ್ನಿ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ಎಲ್ಲ ಬಿಯರ್ ಬಾಟ್ಲು ಹೊಡೆದಾಕ್ಬಿಟ್ಟು ಮನೆಗೆ ಬಾ ಕಾಸು ಕೊಡ್ತೀನಿ ಬನ್ನಿ ಅಂತ. ಬನ್ನಿ ಪ್ಲೀಸ್ ಬನ್ನಿ. ಗಾಡಿ ಹತ್ತಿ, ನೋಡ್ಕೊಂಡು ಬನ್ನಿ, ಹುಷಾರು. ಬನ್ನಿ ಗಾಡಿ ಹತ್ತಿ. ಅಯ್ಯೋ, ನನ್ನ ಸೈಕಲ್ ಇಲ್ಲಿದೆ. ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ನನ್ ಸೈಕಲ್ಗೂ ಕಾಸು ಕೊಡ್ತೀರಲ್ವಾ? ಖಂಡಿತವಾಗಿ ಕೊಡ್ಬೇಕು. ಕೊಡ್ತೀನಿ ಬನ್ನಿ, ಕೊಡ್ತೀರಾ ಖಂಡಿತವಾಗಿ ಅಲ್ವಾ? ಕೊಡ್ತೀನಿ ಬನ್ನಿ ಪ್ಲೀಸ್. ಹಂಗಂದ್ರೆ ಸರಿ. ಗಾಡಿ ಹತ್ತಿ. ನೋಡ್ರಿ, ಎಲ್ಲದಕ್ಕೂ ಕಾಸು ಕೊಡ್ಬೇಕು. ಅಯ್ಯೋ, ನಿಜವಾಗ್ಲೂ ಕೊಡ್ತೀನಿ, ನೀವು ಮೊದಲು ಗಾಡಿ ಹತ್ತಿ. ನೋಡ್ಕೊಂಡು ಬನ್ನಿ. ಓಕೆ ಓಕೆ. ನೀವಿಲ್ಲೇ ಕೂತಿರಿ, ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಏನ್ರಿ ಇಷ್ಟು ದೊಡ್ಡ ಮನೆಯಲ್ಲಿ ನೀವೊಬ್ರೇ ಇದ್ದೀರಾ? ಅದು ನಿಮ್ಗೆ ಬೇಡ್ದಿರೋ ವಿಷಯ. ಹ್ಮ್ ನೀವಿಲ್ಲೊಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸರಿ. ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ, ಸರಿನಾ? ಮನೆನೇ ಇಷ್ಟು ದೊಡ್ಡದಾಗಿದೆ ಅಂದ್ರೆ ದುಡ್ಡು ಖಂಡಿತವಾಗಿ ಕೊಡ್ತಾರೆ. ಹಲೋ ಹಲೋ, ಏನ್ರಿ ಇದು? ದುಡ್ಡು ತಗೊಂಡ್ಬರ್ತೀರಾ ಅಂತ ಅನ್ಕೊಂಡ್ರೆ ಯಾವ್ದೋ ಬಾಕ್ಸ್ ತಗೊಂಡ್ಬಂದಿದ್ದೀರಾ? ಇದು ಯಾವ್ದೋ ಬಾಕ್ಸ್ ಅಲ್ಲ, ಇದು ಫಸ್ಟ್ ಏಡ್ ಬಾಕ್ಸ್. ಮನಸ್ಸಾಕ್ಷಿ ಇರೋ ಯಾವ ಹುಡುಗಿನೇ ಆದ್ರೂ ನಿಮ್ಮನ್ನ ಈ ಪರಿಸ್ಥಿತಿಲಿ ಹಾಗೆ ಕಳ್ಸೋದಿಲ್ಲ. ಎಷ್ಟು ಪೆಟ್ಟಾಗಿದೆ ನೋಡಿ. ಶರ್ಟ್ ತೆಗಿರಿ. ಇರ್ಲಿ ಬಿಡಿ, ಪರವಾಗಿಲ್ಲ. ನೀವು ದುಡ್ಡು ಕೊಡಿ, ನಾನು ಹೊರಡ್ತೀನಿ. ನಾ ಹೇಳೋದನ್ನ ಕೇಳಿ. ಈ ಟಿಂಚರ್ನ ತಗೊಳ್ಳಿ, ಆವಾಗ ಸೆಪ್ಟಿಕ್ ಆಗಲ್ಲ. ಸರಿ. ಅಯ್ಯೋ,
ಏನಾಯ್ತು ಇವಾಗ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಇದ್ರ ಮೇಲೆ ನೀವು ಏನು ಮಾತಾಡ್ಬೇಕಾಗಿಲ್ಲ. ದಯವಿಟ್ಟು ಹೊರಗಡೆ ಹೋಗಿ. ನಮ್ಮ ಮನೇಲಿ ಬರೋ ಹೊತ್ತಾಯ್ತು. ದಯವಿಟ್ಟು ಹೊರಟೋಗಿ ಪ್ಲೀಸ್. ಏನ್ರಿ ನೀವು? ಮೊದಲು ಶರ್ಟ್ ಹಾಕೊಳ್ಳಿ ಬೇಗ. ಹೋಗಿ ಪ್ಲೀಸ್, ಹೊರಟೋಗಿ ಪ್ಲೀಸ್. ಲೇ ಮಗ, ಅಲ್ಲಿ ನೋಡು, ಅವ್ನು ಒಬ್ನೇ ಸುತ್ತಾಡ್ತಾವನೆ. ಇನ್ ಸ್ವಲ್ಪ ದಿನದಲ್ಲಿ ಅವ್ನು ಮೆಂಟ್ಲಾಗ್ಬಿಡ್ತಾನ ಅಷ್ಟೇ. ನಿನ್ನ ಯಾವಣ್ಣ ನೋಡ್ಕೊಂಡ್ ಬಂದವನಲ್ಲ, ಅವಳನ್ನ ಮರೆಯಕ್ಕಾಗದೆ ಹುಚ್ಚಿನ ತರ ಓಡಾಡ್ತಿದ್ದಾನೆ ಕಣ. ಇವನ್ ಹೆಂಗ ಸಿಗಾಕಂಡ? ಛೀ, ಅಲೋ ನಿಲ್ಸೆ ನಿಲ್ಸೆ ನಿಲ್ಸೆ. ಅಲೋ ಏನಪ್ಪ, ಕಾರಿಗ್ ಬಿದ್ರೆ ಸಾಯಲ್ಲ ಕಣಪ್ಪ. ಹಿಂದೆ ಲಾರಿ ಬರ್ತಿದ್ದೆ, ಅದ್ರಲ್ಲಿ ಬೀಳೋ. ನೋಡು ಮಗ, ನೀನ್ ಹೀಗೆ ಇದ್ರೆ ಖಂಡಿತ ನಿನ್ಗೆ ಹುಚ್ಚಿಡಿಯತ್ತಷ್ಟೇ. ನಿನ್ನೊಳದಕ್ಕೆ ಹೇಳ್ತಾ ಇದ್ದೀನಿ. ಬಾರ, ಆ ಹುಡುಗಿ ಮನೆಗೆ ಹೋಗ್ಬಿಟ್ಟು ಬರೋಣ. ನಾವೆಲ್ಲ ಇರೋವಾಗ ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ಬಾರ, ಹೋಗಿ ನೋಡ್ಕೊಂಬರೋಣ. ಏಯ್ ನಿಲ್ಸ ಇಲ್ಲಿ. ಇದೇ ಮನೆನಾ? ಈ ಜಾಗದಲ್ಲೇ ಕಪ್ಪು ಗೇಟು, ದೊಡ್ಡ ಗೇಟ್ ಇತ್ತು. ಬೇರೆ ಮನೆ ತೋರಿಸ್ಬಿಡ್ಬೇಡ್ವೋ? ಅಣ್ಣ, ಒಂದು ಐಸ್ ಕೊಡಿ. ಇದೇ ಮನೆನಾ? ನೋಡ್ಬಿಟ್ಟು ಕರೆಕ್ಟಾಗಿ ಹೇಳೋ. ಈ ಥರನೇ ಇತ್ತು. ಕಪ್ಪು ದೊಡ್ಡ ಗೇಟು, ಕಪ್ ಕಾರಲ್ಲಿ ಹಿಂಗೆ ಬಂದಿದ್ದು. ಲೇ, ಕಪ್ಪು ಗೇಟ್ ಅಂತ ಬೇರೆ ಗೇಟ್ ತೋರಿಸಿ ಒದೆ ತಿನ್ನೋವಾಗ ಮಾಡ್ಬೇಡ್ವೋ? ಬಾ, ಈ ಕೋತಿ ಮುಗ್ದವನ ಹತ್ರ ಕೇಳೋಣ. ಸರ್ ಅಣ್ಣ, ಅಣ್ಣ. ಸರ್ ಯಾರಪ್ಪ, ಏನ್ ಬೇಕು? ಸರ್, ಈ ಮನೆಯಲ್ಲಿ ಒಂದು ಹುಡುಗಿ 3 ದಿವಸದ ಮುಂಚೆ ಒಂದು ಹುಡುಗಿ ಕಪ್ಪು ಕಾರಲ್ಲಿ ಬಂದ್ಲ. ಹೌದು, ಅವ್ರನ್ನ ನೋಡ್ಬೇಕು ಸರ್. ನೋಡಕ್ಕಾಗಲ್ಲ. ಯಾಕಣ್ಣ? ಯಾಕಂದ್ರೆ ಇದು ಗೆಸ್ಟ್ ಹೌಸ್. ಆನ್ಲೈನಲ್ಲಿ ಬುಕ್ ಮಾಡಿ ಇಲ್ಲಿ ಬಂದು ಇದ್ಬಿಟ್ಟು ಹೋಗ್ತಾರೆ. ನೀವು ಕೇಳ್ತಾ ಇರೋ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು, ನೀವ್ ಯಾಕೆ ಅವ್ರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಸರ್, ನಂಗೆ ಅವ್ರು ಗೊತ್ತು ಸರ್. ನಾನು ಈ ಮನೆ ಒಳಗಡೆ ಹೋಗಿದ್ದೀನಿ. ಅವ್ರೇ ಗೊತ್ತು ಸರ್, ಹೇಗಾದ್ರೂ ಮಾಡಿ ನೋಡ್ಬೇಕು ಸರ್. ಸರ್, ಏಯ್, ನಡೀರಿ ನಡಿ. ನೀನೇ ತಾನೇ ಕೋತಿ ಮುಗ್ದು ಅನ್ನೋದಿನ್ ನನ್ನ. ಹೋಗ್ರೋ first ಇಲ್ಲಿಂದ. ಹೋಗಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ನಡೀರಿ ನಡೀರಿ. ನೋಡಕ್ಕೆ ಕನ್ನಡಕ ಇರುತ್ತೆ, ಕಣ್ಣಿರಲ್ಲ. ಏಯ್, ಬಾರ, ಹೊರಡಿ, ಏಯ್, ಬರೀ. ನೋಡಿ ಸರ್. ನಡಿಯಮ್ಮ. ಸರ್, ಏಯ್, ಬಾರ, ನೋಡ್ಲೇಬೇಕು first ಸರ್. ನೀನು, ನಡಿ. ನಡಿ. ಆಮೇಲೆ ಯಾಕೋ ಇವತ್ತೆಲ್ಲ ನನ್ನ ನೋಡಕ್ಕೆ ಬರ್ಲಿಲ್ಲ? ಹೇಯ್, ಅದೇ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ವಲ್ಲ, ಮತ್ತೇನೆ? ಸರಿ, ನಾಳೆ ಬೀಚ್ ಹೋಗೋಣ. ಏನಂತ ಅದೆಲ್ಲ ಏನು ಇಲ್ಲ ಕಣೆ. ಸರ್ ಹಾ? ಸರ್, ಸ್ವಲ್ಪ ಹೊರಗಡೆ ವೇಟ್ ಮಾಡ್ತೀರಾ? ನಾನು Okay. ಕ್ಲೀನ್ ಮಾಡ್ಬೇಕು. ಹಾಗೆ ಇರು. ನೀನ್ ಹೋಗ್ಬಾ, ನಾನ್ ವೇಟ್ ಮಾಡ್ತೀನಿ. ಅಯ್ಯಯ್ಯೋ, ಏನದು? ಕೆಲಸದವಳು ಅಷ್ಟು ಚೆನ್ನಾಗಿದ್ದಾಳೆ. ಲೇ ರಾಕ್ಷಸಿ, ಅನುಮಾನ ಪಡ್ಬೇಡ. ಅವ್ರು ನನ್ನ ಸಿಸ್ಟರ್ ತರ. ಓಕೆ ಓಕೆ, ಸರಿ, ನೀನ್ ಹೋಗ್ಬಾ. ಅವಳು ನಿನ್ ರೂಮ್ನ ಹೇಗ್ ಕ್ಲೀನ್ ಮಾಡ್ತಾಳೆ ಅಂತ ನೋಡ್ತೀನಿ. ಓಕೆ. ಪುರ್ಕಿ ರಾಸ್ಕಲ್.
ಏನೋ ನಾನ್ ಎಷ್ಟ್ ಸಲ ಹೇಳಿದ್ರು ನೀನ್ ನಂಬಲ್ಲ ಅಲ್ಲ. ಹಾಗಲ್ಲ ಪೂರ್ಣಿ, ಆ ಕೆಲಸದವರು ನಮ್ಮ ಮನೆಯಲ್ಲಿ ತುಂಬಾ ದಿನದಿಂದ ಕೆಲಸ ಮಾಡ್ತಿದ್ದಾರೆ. ಏನಾದ್ರೂ ತಪ್ಪಾಗಿದ್ರೆ ನನ್ನ ಹತ್ರ ಹೇಳ್ತಿದ್ರಲ್ಲ. ಮೊದಲನೇ ಸಲ ಅವ್ನು ನಿನ್ನ ನೋಡಿದಾಗ ಕೈ ಎತ್ತಿ ಹೊಡೆದ್ಬಿಟ್ಟ. ಅವನ ಮೇಲೆ ಕೋಪ ಇರೋದಕ್ಕೆ ನೀನ್ ಈ ತರ ಮಾತಾಡ್ತಿದ್ಯಾ ಅನ್ಸುತ್ತೆ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತಿದ್ಯಾ? ಪೂರ್ಣಿ, ಮೊದ್ಲೇ ನಿನಗೂ ಅವನಿಗೂ ಆಗಲ್ಲ. ಅವ್ನು ಏನ್ ಮಾಡಿದ್ರು ನಿನ್ಗೆ ಇಷ್ಟ ಆಗಲ್ಲ. ಅವ್ನಿಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ. ಹಾಗಾದ್ರೆ ನನ್ ಕಣ್ಣಾರೆ ನೋಡಿದ್ದೆಲ್ಲ ಸುಳ್ಳ? ಅದೇ ಹೇಳ್ತಿದ್ಯಾ? ಓಕೆ, ಇಲ್ಲಿ ನೋಡು ಕಾರ್ತಿಕ್, ಈಗ್ಲೇ ಡಿಸೈಡ್ ಮಾಡು. ಒಂದು ನಾನ್ ಬೇಕಾ ಇಲ್ಲ ಅವನ್ ಬೇಕಾ ಅಂತ. ಒಬ್ಬ ವಿಮೆನೈಸರ್ ನಿನ್ಗೆ ಫ್ರೆಂಡ್ ಆಗಿರೋದು ನನಗೆ ಒಪ್ಕೊಳ್ಳೋದಿಕ್ ಆಗೋದಿಲ್ಲ. ಸರಿ ಬಿಡು, ನಮ್ಮ ಮಧ್ಯೆ ಯಾಕೆ ಜಗಳ? ನಾನು ಅವನ ಜೊತೆ ಸೇರ್ಬಾರ್ದು ಅಷ್ಟೇ ತಾನೇ? ಇಲ್ಲಿ ನೋಡು, ಇಷ್ಟು ದಿನ ಅವ್ನು ನನ್ನ ಜೊತೆನೇ ಇದ್ದಾನೆ. ಇನ್ನು 2 ದಿನನೇ ಕಾಲೇಜ್. ಅದಾದ್ಮೇಲೆ ಅವ್ನು ಯಾರೋ ನಾನು ಯಾರೋ. ಸಾಕಾ? ನಾನು ಊರಿಗೆ ಹೋದ್ಮೇಲೆ ನಮ್ಮ ಅಪ್ಪನ ಹತ್ರ ನಮ್ಮ ಲವ್ ಮ್ಯಾಟ್ರ್ ಹೇಳ್ಬಿಡ್ತೀನಿ. ಸಾಕಾ? ಹೇಯ್, ಯಾಕಿನ್ನು ಕೋಪ ಮಾಡ್ಕೊಂಡಿದ್ಯಾ? ಇಷ್ಟು ಸಂತೋಷವಾಗಿರೋ ವಿಷಯ ಹೇಳಿದ್ದೀನಿ. ಇನ್ನು ಕೋಪ Okay, ಮಾಡ್ಕೊಂಡಿದ್ದಾಳೆ. ನಗು, ನಗು, ನಗು ಅಂತ ಹೇಳ್ತಿದ್ದೀನಿ ತಾನೆ? ಹೇಯ್ ಏಯ್ ಏಯ್ ಪೂರ್ಣಿ, ನಿಂತ್ಕೊಳೆ. ಬಿಟ್ಬಿಡ್ತಾರ ಹಂಗೆ ನಿನ್ನ ಎಂತ ಮಾಡ್ದಂತ ಹೊಡಿತಿದ್ದೀರಾ? ನೋಡೋಲ್ಲಗೋ, ಹೆಣ್ಮಕ್ಳನ್ನ ಮುಟ್ಟಿದ್ರೆ ಸುಮ್ಮನೆ ಬಿಟ್ಬಿಡ್ತೀವಾ? ಏನಾಯ್ತು ಅಂತ ಹೇಳಮ್ಮ. ಚಪ್ಲಿ ಕಿತ್ತೋಯ್ತು ಅಂತ ಕೆಳಗಡೆ ಬಗ್ದೆ. ಆ ಗ್ಯಾಪ್ ಅಲ್ಲಿ ಈ ಪೊರ್ಕಿ ಸೊಂಟಕ್ಕೆ ಕೈ ಹಾಕ್ತಾನೆ. ಪೊರ್ಕಿ ಆ ಹುಡುಗಿ ಅಂತ ಅನ್ಕೊಂಡೆ ಕಣೋ ಕಾರ್ತಿಕ್. ಸ್ವಲ್ಪ ದಿನದಿಂದ ಇವನಿಗೆ ತಲೆ ಸರಿ ಇಲ್ಲ, ಅದರಿಂದಾನೇ ಹೀಗೆ ನಡ್ಕೊಂಡಿದ್ದಾನೆ. ಇವನ್ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಹೋಗಿ ಹೋಗಿ ಇಂಥ ಒಂದು ಸವಸ ಮಾಡಿದ್ಯಲ್ಲಪ್ಪ ನೀನು. ಒಂದಲ್ಲ ಒಂದಿನ ನಿಮ್ಮ ಹುಡುಗಿ ಮೇಲೆ ಕೈ ಇಡ್ತಾನೆ, ಅವಾಗ ಗೊತ್ತಾಗುತ್ತೆ ನಿನ್ಗೆ. ಸರಿ ಸರಿ, ಬನ್ನಿ ನಡೀರಮ್ಮ. ಇನ್ಮೇಲೆ ನೋಡ ನಂಗೆಲ್ಲ ಬಗ್ಬೇಡಮ್ಮ. ಹೀಗೆ ಮಾಡ್ದೆ? ನಾನ್ ಹೇಳಿಲ್ವಾ ಇವನೊಬ್ಬ ಕಾಮಿಷ್ಟ ಅಂತ? ಅದಕ್ಕೆ ಇವನ್ನ ನಂಬೇಡ ಅಂತ ಹೇಳಿದ್ದು. ಇವಾಗ ಏನಾಯ್ತು? ಎಲ್ರ ಮುಂದೆ ಅವಮಾನ ಮಾಡ್ಕೊಂಡು ನಿಂತಿದ್ಯಾ? ಯಾಕೋ ಹೀಗೆ ಮಾಡ್ದೆ? ಇಲ್ಲ ಕಾರ್ತಿಕ್, ಇವಾಗ ನೀನೇ ನೋಡ್ತೀಯಲ್ಲ, ಮಾನ ಮರ್ಯಾದೆ ಎಲ್ಲ ಹೋಯ್ತು. ಛ, ಲೇ ಮಚ್ಚ, ಮನೆ ಬಿಟ್ಟು ಬರ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಕಣೋ. ಆದ್ರೆ ಇವಾಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಮನ್ಸೇ ಬರ್ತಲ್ಲ ಕಣೋ. ಲೋ ಮಗ, ಯಾವ ಕಾಲದಲ್ಲಿ ಇದೆಯಾ ನೀನು? ಇವಾಗೆಲ್ಲ ಫೋನ್ ಇದೆ, ನೆನ್ಪಾದ್ರೆ ಫೋನ್ ಹಾಕು. ಅದೇನಂದ್ರೆ ಸಾಲಗಾರರಿಗೆ ಎದುರ್ಕೊಂಡು ನಿನ್ ಫೋನ್ ಸ್ವಿಚ್ ಆಫ್ ಮಾಡದೇ ಇದ್ರೆ ಸಾಕು. ಅದನ್ನ ನೀನ್ ಹೇಳ್ತಾ ಇದ್ಯಾ? ಎಲ್ಲ ಟೈಮಲ್ಲೇ. ಲೇ, ಹಾಗಾದ್ರೆ ಇವನೆಲ್ಗ ಹೋಗ್ತಾನೆ? ಹೌದಲ್ವಾ? ಹೌದಲ್ವಾ, ಇವನ್ನೇ ಮರ್ತೋದ್ವಿ. ಇವನ್ನ ಒಬ್ನೇ ಬಿಟ್ಟೋಗೋ ಬದಲು ನಾವೇ ಇವನ್ನ ಸಾಯಿಸ್ಬಿಡ್ಬೋದು. ಆವತ್ತೇ ಇವನು ಟ್ರೈನಿಗೆ ಬಿದ್ದು ಸಾಯಕ್ ಹೋಗಿದ್ದ ಕಣ. ಲೇ, ಅವನ ಒಂಟಿಯಾಗೇನ್ ಬಿಡೋದಿಲ್ಲ. ಅವನ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ. ಸರಿ ಮಗ. ಏ ಕಾರ್ತಿಕ್, ನಾನೆಲ್ಲೂ ಬರಲ್ಲ ಕಣೋ. ನಾನಿಲ್ಲೇ ಒಬ್ಬನೇ ಒಂಟಿಯಾಗಿ ಬಿಟ್ಬಿಡು. ಯಾಕೋ? ಅವಳೆಲ್ಲಿದ್ದಾಳೆ ಅಂತ ಹುಡುಕ್ಬೇಕಾ? ಹುಚ್ಚೇನು ನಿನಗೆ? ಅವಳನ್ನ ಮರಿಬೇಕು ಅಂತ ತಾನೇ ನಮ್ಮ ಊರು ಕರ್ಕೊಂಡು ಹೋಗ್ತಾ ಇರೋದು. ಮರ್ಯಾದೆಗೆ ಬಂದ್ಬಿಡು. ನಿನ್ ಬ್ಯಾಗ್ ಎಲ್ಲ ನಾನು ಈಗಾಗಲೇ ಪ್ಯಾಕ್ ಮಾಡಿದ್ದೀನಿ. ಏ ಕಾರ್ತಿಕ್, ನಾನೇನ್ ಹೇಳ್ತೀನಿ ಅಂದ್ರೆ, ಏನು ಹೇಳೋದ್ ಬೇಡ, ಮುಚ್ಕೊಂಡು ಹೊರಡೋ ಕೆಲಸ ನೋಡು. ಬಾ. ಮಚ್ಚ, ಈ ಜಾಗ ನೋಡಿದ್ಯಾ? ಎಷ್ಟು ಸುಂದರವಾಗಿದೆ. ನನಗೆ ಜಾಗ ತುಂಬಾ ಇಷ್ಟ ಆಯ್ತು ಕಣೋ. ಆದರೆ ಈ ಸುಂದರವಾಗಿರೋ ಜಾಗ ಒಂದು ಸೂಸೈಡ್ ಪಾಯಿಂಟ್ ಅಂತ ನಂಬ್ತೀಯಾ? ನನಗಿಷ್ಟ ಆಗಿರೋದಕ್ಕೆ ಈ ಜಾಗದಲ್ಲಿ ಒಂದು ಗೆಸ್ಟ್ ಹೌಸ್ ಕಟ್ಸಿದೆ. ನಿಜವಾಗ್ಲೂ ಚೆನ್ನಾಗಿದೆ ಕಣೋ ಈ ಜಾಗ. ಹಳೆದೆಲ್ಲ ಮರಿಬೇಕು ಅನ್ಸುತ್ತಲ್ಲ? ಇದಕ್ಕೆ ಹೀಗಾದ್ರೆ ಹೆಂಗೆ? ಮನೆಗೆ ಬಂದು ನೋಡು, ಅವಳೇನು ಪ್ರಪಂಚನೇ ಮರೀತ್ಯಾ. ಸರಿ ಮಚ್ಚ, ತುಂಬ ಹೊತ್ತಿಂದ ಮಾತಾಡ್ತಾನೆ ಇದ್ದೀವಿ. ಅಪ್ಪ ವೆಯ್ಟ್ ಮಾಡ್ತಾರೆ, ಬಾ ಹೋಗೋಣ. ಸರಿ ಕಣೋ.
ಲೇಯ್ ಏನೋ ಬರೀತದ್ಯಾ? ಇಲ್ಲ ಏನೂ ಇಲ್ಲ ಕಣ. ಮುಚ್ಚಿಡ್ಬೇಡ, ಆ ಹುಡುಗಿ ಬೊಮ್ಮೆನೆ ಬರ್ದಿರ್ತೀಯಾ? ಅವಳನ್ನ ಮರಿಬೇಕು ಅಂತ ತಾನೇ ನಾನು ಕರ್ಕೊಂಬಂದಿದ್ದು. ಸರಿ ಬಾ, ಊಟಕ್ಕೆ ಹೋಗೋಣ. ಹ್ಮ್. ಜೀವ, ಊಟ ಮಾಡೋ ತಟ್ಟೆನ ಹಾಗೆಲ್ಲ ಮಾಡಬಾರ್ದು. ಈಗ ಊಟ ಬಂದಾಯ್ತಲ್ವಾ, ತಟ್ಟೆ ಕೆಳಗಡೆ ಇಡು. ಏನ್ ಜೀವ, ಶಾಕ್ ಆಗಿ ನಿಂತ್ಕೊಂಡ್ಬಿಟ್ಟೆ? ಅವಳು ನನ್ನ ವೈಫು, ಬಟ್ ನನ್ನ ಸೆಕೆಂಡ್ ವೈಫ್. ಒಂದು ವಿಷಯ ಗೊತ್ತಾ ಜೀವ, ಈ ಪ್ರಪಂಚದಲ್ಲಿ ಒಬ್ಬನ ಹತ್ರ ಹಣ ಇಲ್ಲ ಅಂತ ಅನ್ಕೋ, ಅವನ್ನ ಬಡವ ಅಂತ ಮಾತ್ರ ಅಂತಾರೆ. ಅದೇ ಕುಟುಂಬ ಇಲ್ಲ ಅಂತ ಅನ್ಕೋ, ಅವನ್ನ ಏನಂತ ಕರೀತಾರೆ ಗೊತ್ತಾ? ಅನಾಥ ಅಂತ ಕರೀತಾರೆ. ನಿಮ್ಗೇನು ಕಾರ್ತಿಕ್ ಇದಾನಲ್ಲ ಅಂಕಲ್ ಅಂತ ನೀನ್ ಕೇಳಬಹುದು. ಇವಾಗಿದ್ದಾನೆ, ಆಮೇಲೆ ಹೋಗ್ಬಿಡ್ತಾನೆ. ಐ ಮೀನ್ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳ್ದೆ. ಅದಕ್ಕೆ ಜೊತೆಲಿರೋದಕ್ಕೆ ಅಂತ ಇವಳನ್ನ ಮದುವೆ ಮಾಡ್ಕೊಂಡೆ. ಹೌದು, ನೀನ್ ಯಾಕೆ ಶಾಕ್ ಆಗ್ಬಿಟ್ಟೆ? ಬಾ ಊಟ ಮಾಡು. ನನ್ಗೆ ಹಸಿವಿಲ್ಲ. ಲೇಯ್ ಏನೋ ಮಾಡ್ತಿದ್ಯಾ? ಲೇಯ್ ಯಾಕೋ ಹುಚ್ಚಿನ ನಡ್ಕೊತಿದ್ಯಾ? ಸಾರಿ ಮಚ್ಚ. ಏಯ್, ನಾನು ಊರಿಗೆ ಹೋಗ್ಬೇಕು. ಹೋಗೋ ಕಡೆ. ಲೇಯ್ ನಿಂತ್ಕೊಳ, ಅವಳನ್ನ ಬರಿಬೇಕು ಅಂತ ತಾನೇ ಕರ್ಕೊಂಬಂದೆ, ಮತ್ತೆ ಅಲ್ಲಿಗೋಗಿ ರೋಡು ಅಲಿತೀಯಾ? ಅದಕ್ಕೆ ತಾನೇ ಹೋಗ್ತೀನಿ ಅಂತಿದ್ಯಾ? ಅಪ್ಪ ನೀವಾದ್ರೂ ಸ್ವಲ್ಪ ಹೇಳಿಯಪ್ಪ, ಅಲ್ಲಿಗೋದ್ರೆ ಅವನು ಹುಚ್ಚ ಆಗ್ಬಿಡ್ತಾನಪ್ಪ. ಜೀವ, ಬಂದ್ ಕೂಡ್ಲೆ ಹೋಗ್ತೀನಿ ಅಂತ ಹೇಳಿದ್ರೆ ಏನಪ್ಪ ಅರ್ಥ? ಇಲ್ಲಿ ನೋಡು, ಇಲ್ಲಿ 1 ವಾರ ಇರೋ, ನಿನಗೆ ಹಿಡಿಸ್ಲಿಲ್ಲ ಅಂದ್ರೆ ಆಮೇಲೆ ಹೋಗು. ಹೇಳಿದ್ರೆ ಕೇಳು. ಸಂಧ್ಯಾ, ನೀನು ಹೇಳಮ್ಮ. ಎಲ್ಲರೂ ಹೇಳ್ತಿದಾರಲ್ವಾ, ನೀವು ಇದ್ದು ಹೋಗ್ಬೋದಲ್ವಾ? ಲೈ ಒಳಗ್ ಬರೋ. ಲೈ ನೀನ್ ಇಲ್ಲೇ ಇದ್ರೆ ನನಗೂ ಒಂದು ಉಪಯೋಗ ಇದೆ ಕಣೋ. ನನಗ್ ಮದ್ವೆ ಮಾಡೋ ವಯಸ್ಸಲ್ಲಿ ನಮ್ಮ ಅಪ್ಪ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ, ನೋಡ್ದೆ ತಾನೆ? ನನಗಿಂತ 2 ವರ್ಷ ಚಿಕ್ಕವಳು ಕಣೋ ಸಂಧ್ಯಾ. ಅವಳನ್ನ ಹೋಗಿ ಛೇ, ನೀನು ಇಲ್ಲಿರೋದಕ್ಕೇನೆ ನಾನು ಇದ್ದೀನಿ ಕಣೋ. ದುಡ್ಡುಗೋಸ್ಕರ ಮಲಗೋಳ್ಗೂ ಇವಳಿಗೂ ಏನ್ ವ್ಯತ್ಯಾಸ? ಬಿಡೋ, ಅವಳು ಯಾವ ಪರಿಸ್ಥಿತಿಲಿ ಮದುವೆ ಮಾಡ್ಕೊಂಡಿದ್ದಾಳೋ. ನಾನು ಇಲ್ಲಿರ್ತೀನಿ ಅಂತ ಹೇಳ್ದೆ ಅಲ್ವಾ? ಕಾರ್ತಿಕ್, ಗುಡ್ ಮಾರ್ನಿಂಗ್ ಕಾರ್ತಿಕ್. ಪಾ. ಗೆಟ್ ಅಪ್ ಕಾರ್ತಿಕ್. ಹೋಗ್ಯಪ್ಪ. ಹೋಗೋಣ, ಎದ್ದೇಳು. ಬಿ ಹೆಲ್ತ್ ಕಾನ್ಶಿಯಸ್. ಗೆಟ್ ಅಪ್ ಮ್ಯಾನ್, ಗೆಟ್ ಅಪ್ ಮೈ ಏನಪ್ಪ, ಸನ್. daily ಏನ್ ಇಷ್ಟೊತ್ತು ಇದೇ ತರ ಮಲಗಿದ್ಯಲ್ಲ ತೊಂದ್ರೆ ನೀನು? ಕೊಡ್ತಿದ್ರ? ಎದ್ದೇಳು. ಹೋಗ್ಯಪ್ಪ, ಇಟ್ಸ್ ಗುಡ್ ಫಾರ್ ನಿದ್ದೆ ಹೆಲ್ತ್ ಮ್ಯಾನ್. ಮಾಡ್ಬೇಕು. ವೇಕ್ ಅಪ್ ಯುವರ್ ಫ್ರೆಂಡ್. ಜೀವ, ಯು ಆಲ್ಸೋ ಗೆಟ್ ಅಪ್. ಅಪ್ಪ, ಒಂದ್ ಎದ್ದೇಳು. 5 ನಿಮಿಷನಪ್ಪ. ಎದ್ದೇಳ್ರಿ. ಇರಿ, Get up. ಬರ್ತೀನಿ, Let's go for walk. ಬಾರೋ. ಏನಪ್ಪ Come, ಬೆಳಗ್ಗೆ my ನಿದ್ದೆನ son, ಡಿಸ್ಟರ್ಬ್ come. ಮಾಡ್ತಾ ಇದ್ದೀರಾ? ಹೋಗಪ್ಪ, ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ನೀವು.
ಏನಂದ್ರೆ ಏನಂದ್ರೆ ಏನ್ ಸಂಧ್ಯಾ, ಅವ್ರು ಡೈಲಿ ಬೆಳಗ್ಗೆ ಅವ್ರ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ 5 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ ಗೊತ್ತಿಲ್ವಾ? ಈಗ ಸದ್ಯಕ್ಕೆ ಮನೇಲಿ ನೀನು ನಾನು ಮಾತ್ರ ಇರೋದು. ಇಲ್ಲೋಡು, ಎಲ್ಲಾದ್ರೂ ನೀನ್ ಮರ್ತಿದ್ಯಾ ಅಂತ ಅನ್ಕೊಂಡು ನಿನ್ನ ಇಲ್ಲಿರೋದಕ್ಕೆ ಹೇಳ್ದೆ. ನೀನಿನ್ನು ನನ್ನ ತಪ್ಪಾಗಿ ತಿಳ್ಕೊಳ್ಳೋದಾದ್ರೆ ದಯವಿಟ್ಟು ಇಲ್ಲಿಂದ ಹೊಟ್ಟು ಹೋಗ್ಬಿಡು ಪ್ಲೀಸ್. ಆಗಲ್ಲ ಸಂಧ್ಯಾ, ನಾನು ನಿನ್ನ ಎಲ್ಲೆಲ್ಲಿ ಹುಡುಕಿದೀನಿ ಅಂತ ಗೊತ್ತಾ? ನನ್ನ ಜೀವನದಲ್ಲಿ ನೋಡಿದ ಮೊದಲನೇ ಹುಡುಗಿ ನೀನೇ, ಕೊನೆ ಹುಡುಗಿ ನೀನೇ ಆಗಿರ್ಬೇಕು. ಸಂಧ್ಯಾ, ನನ್ನ ಜೊತೆ ಬಂದ್ಬಿಡು ಸಂಧ್ಯಾ. ಈ ಜಗತ್ತಲ್ಲಿ ಯಾವ್ದಾರ ಒಂದು ಮೂಲೆಯಲ್ಲಿ ಹೋಗಿ ನಾವ್ ಆರಾಮಾಗಿರೋಣ. ನಾನು ನಿನ್ನ ರಾಣಿ ತರ ನೋಡ್ಕೋತೀನಿ. ಇವಾಗ್ಲೂ ನಾನು ರಾಣಿ ತರನೇ ಇದ್ದೀನಿ. ಹತ್ರ ಬರ್ಬೇಡ. ನಾನು ಹೇಳೋದ್ ಕೇಳು. ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು ಕಣೋ. ಒಂದು ಸಲ ನಾನು ನಿನಗ್ ಸಲಿಗೆ ಕೊಟ್ಟಿದ್ದಕ್ಕೇನೆ ನಾನ್ ದೇವ್ರ ಹತ್ರ ಕೋಟಿ ಸಲ ಕ್ಷಮೆ ಕೇಳಿದ್ದೀನಿ. ನಿನಗ್ ಗೊತ್ತಾ, ಇದೆಲ್ಲ ತಪ್ಪು. ನಾನು ಆ ತಪ್ಪು ಮಾಡಲ್ಲ. ಯಾವ ತಪ್ಪು ಸಂಧ್ಯಾ? ನಿನ್ನನ್ನೇ ನೀನ್ ಯಾಮರ್ಸ್ಕೋತಾ ಇದ್ಯಾ? ಸುಂದರವಾಗಿರೋ ಹೆಣ್ಣಾಗಿರೋ ನಿನ್ನ ಆ ಮುದುಕ ಹೆಂಡತಿಯಾಗಿ ಮಾಡ್ಕೊಂಬಿಟ್ಟ. ಅದು ತಪ್ಪು. ಈ ಹುಡುಗಿರ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಸಂಧ್ಯಾ. ಒಂದು ಒಡವೆ ತಗೊಳ್ಳೋದಕ್ಕೋಸ್ಕರ ಅಂಗಡಿ ಹುಡುಕ್ತೀರಾ, ಆದ್ರೆ ಜೀವನ ಪೂರ್ತಿ ಜೊತೆಲೇ ಇರೋನ್ನ ತಪ್ಪಾಗಿ ಚೂಸ್ ಮಾಡ್ತೀರಾ. ತಪ್ಪಾಗಿ ಚೂಸ್ ಮಾಡ್ಬಿಟ್ಟಿದ್ಯಾ ಸಂಧ್ಯಾ. ಇನ್ನೂ ಕಾಲ ಮಿಂಚಿಲ್ಲ. ನಿನ್ನ ಜೊತೆ ಓಡ್ ಬಂದ್ಬಿಡು. ನಾವ್ ಎಲ್ಲಾದ್ರೂ ಹೋಗಿ ಬರ್ತೀಯ ಅಲ್ವಾ? ಬಾ, ಬರ್ತೀಯ ಅಲ್ವಾ? ನಾನು ಹೇಳೋದ್ ಕೇಳು ಪ್ಲೀಸ್. ಬರ್ತೀಯ ಅಲ್ವಾ? ಬೇಡ ಸಂಧ್ಯಾ, ಅರ್ಥ ಮಾಡ್ಕೋ ಸಂಧ್ಯಾ. ನನಗೆ ನೀನ್ ಬಿಟ್ಟಿರೋದಕ್ಕೆ ಆಗಲ್ಲ ಸಂಧ್ಯಾ. ನೀನ್ ಯಾಕೆ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ? ಬೇಡ ಪ್ಲೀಸ್ ಸಂಧ್ಯಾ, ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ಹೋಗಿಲ್ಲಿಂದ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ನಿನ್ನ ನನ್ನ ಈ ತರ ನೋಡಿದ್ರೆ ಅವ್ರು ನನ್ನ ಕೊಂದ್ಬಿಡ್ತಾರೆ. ಹೋಗು ದಯವಿಟ್ಟು. ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಮಾತಾಡೋಣ, ಹೋಗು. ಅವ್ರು ಬರ್ತಿದ್ದಾರೆ, ನೀನು ಹೋಗು ಬೇಗ ಪ್ಲೀಸ್. ಗೋ. ಲೈ, ಇನ್ನೂ ಮಲಗಿದ್ದೇನಾ? ಲೈ, ಮೈಯೆಲ್ಲ ಬಿಸಿಯಾಗಿದೆ. ಜ್ವರ ಬಂದಿದ್ಯಾ? ಇಲ್ಲ ಕಣೋ, ಯಾಕೋ ಮೈ ಬಿಸಿ ಆಗಿದೆ. ಅದ್ ಹೇಗೋ ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ? ಕನ್ಸಲ್ ಬದಲ ಹೇಗೆ? ಇಲ್ಲ ಕಣೋ, ಎದುರುಗಡೆನೆ ಬಂದ್ಲು. ಅಯ್ಯೋ, ಸುಮ್ನೆ ಫೂಲಿಶ್ ಆಗಿ ಮಾತಾಡ್ದೆ. ಎದ್ದು ಮೊದಲು ಫ್ರೆಶ್ ಆಗು. ಎದುರುಗಡೆ ಬಂದಂತೆ. ಹೈ ಬಾರ.
ಏನಂದ್ರೆ ಸ್ವಲ್ಪ ದುಡ್ಡು ಬೇಕಿತ್ತು. ನಮ್ಮಪ್ಪ ಬರ್ತೀನಿ ಅಂತ ಹೇಳಿದ್ರು. ಸಂಧ್ಯಾ, ಹಾ? ಹೇಳ್ಬಿಟ್ಟು ಹೋಗ್ತಾ ಇದ್ರೆ ಹೇಗೆ? ಬಾಯಿಲ್ಲಿ. ನಿಮ್ ಮನೆ ತಿಂಗಳ ಖರ್ಚಿಗೆ ಕಾಸು ಬೇಕು ಅಷ್ಟೇ ತಾನೇ? ಅದನ್ನ ಯಾಕೆ ನನ್ನ ಹತ್ರ ಕೇಳ್ತಿದ್ಯಾ? ನಿನ್ನ ಅಕೌಂಟ್ನಲ್ಲೇ ದುಡ್ಡಿದೆಯಲ್ಲ, ಹೋಗಿ ATM ಅಲ್ಲಿ ತಗೊಂಡ್ ಕೊಡ್ಬೇಕು ತಾನೇ? ಏನ್ರಿ ಇವತ್ತು ಹೊಸ್ದಾಗ್ ಕೇಳ್ತಾ ಇದ್ದೀರಾ? ನನ್ಗಿದೆಲ್ಲ ಗೊತ್ತಿಲ್ಲ ಅಂತ ನಿಮಗ್ ಗೊತ್ತು ತಾನೆ. ದಯವಿಟ್ಟು ಅದೇನ್ ಮಾಡ್ಬೇಕೋ ಅದನ್ನ ನೀವೇ ಮಾಡಿ ಪ್ಲೀಸ್. ಇದನ್ನೆಲ್ಲ ನೀನ್ ಯಾವಾಗ ಕಲ್ತ್ಕೊಳ್ತೀಯೋ? ಸರಿ ಬಾ, ನಾನೇ ಬಂದು ತೆಗೆದುಕೊಡ್ತೀನಿ. ATM ಕಾರ್ಡ್ ತಗೊಂಡಿದ್ಯಲ್ಲ, ಆಹಾ, ಬಾ ತಗೊಂಡಿದ್ದೀನಿ. ಬಂದು ಮುಂದೆ ಕುತ್ಕೋ. ಅಂಕಲ್, ಹಾ, ಎಲ್ಲಿ ಹೊರಗಡೆ ಹೋಗ್ತಾ ಇದ್ದೀರಾ? ಹೌದಪ್ಪ. ನಾನು ಬರ್ತೀನಿ ಅಂಕಲ್, ಇಲ್ಲಿ ತುಂಬಾ ಬೋರ್ ಆಗ್ತಾ ಇದೆ. ATM ಹತ್ರ ಹೋಗ್ತಾ ಇದೀವಿ, ಬರ್ತೀನಿ ಅಂದ್ರೆ ಬರ್ಬೋದು. ಅಂಕಲ್, ಹಾ, ನನಗೆ ಕಾರ್ ಓಡಿಸ್ಬೇಕು ಅಂತ ತುಂಬಾ ದಿನಗಳ ಆಸೆ. ಇಫ್ ಯು ಡೋಂಟ್ ಮೈಂಡ್, ಇವತ್ತು ನಾನು ಓಡಿಸ್ಲಾ? ಓಡಿಸ್ಬೇಕು ಅಂತ ಆಸೆ ಪಟ್ಬಿಟ್ಟಿದ್ಯಾ? ಬಾ, ಓಡಿಸು, ಪರವಾಗಿಲ್ಲ. ನಾನು ಆರಾಮಾಗಿ ಕುತ್ಕೊಳ್ತೀನಿ. ಬಟ್ ರಿಮೆಂಬರ್, ಓನರ್ಸ್ ಪ್ರೈಡ್ ಶುಡ್ ನಾಟ್ ಬಿಕಮ್ ನೈಬರ್ಸ್ ಎನಿಮಿ. ಗಾಟ್ ಇಟ್? ಓಕೆ ಅಂಕಲ್, ಟೇಕ್ ದಿ ಕೀ. ಏನ್ ಅಂಕಲ್, ಕಾರ್ನ ಹೊಸದಾಗೆ ಇಟ್ಕೊಂಡಿದ್ದೀರಾ? ಈ ಕಾರ್ನ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಜೀವ. ಫೋನ್ ಕೊಡಮ್ಮ, ಕಾರ್ಲೇ ವೇಟ್ ಮಾಡು. ಸರಿ. ಬಿಡು. ಏನ್ ಸಂಧ್ಯಾ, ಡೋರ್ ಓಪನ್ ಆಗ್ತಾ ಇಲ್ವಾ? ನಾನೇ ಡೋರ್ ಓಪನ್ ಮಾಡದಿರೋ ತರ ನಿಲ್ಸಿರೋದು. ಅವಾಗ ತಾನೇ ನೀನ್ ನನ್ನ ಜೊತೆ ಇರ್ತೀಯಾ? ನಾ ಹೇಳು ಮತ್ತ ಕೇಳು. ನನ್ನನ್ನ ಹೊರಗೋಗಕ್ ಬಿಡು. ಅವ್ರೇನಾದ್ರೂ ನೋಡಿದ್ರೆ ನಿನ್ನನ್ನ ಕೊಲ್ದೆ ಬಿಡೋದಿಲ್ಲ. ಏಯ್, ಆ ಮುತ್ಕುನ್ಗೆ ಇಲ್ಲಿ ನಡೆಯೋದೇನು ಗೊತ್ತಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್, ಬಿಡು. ಬಿಡು. ಏನಾಯ್ತು ಜೀವ? ಇಲ್ಲ ಅಂಕಲ್, ಕಾರ್ ಹೊಸದಲ್ವಾ, ಮಿಸ್ ಆಗಿ ರಿಮೋಟ್ನ ಪ್ರೆಸ್ ಮಾಡ್ಬಿಟ್ಟೆ. ಅದಕ್ಕೆ ಈ ತರ ಹೊಸ ಕಾರ್ನೆಲ್ಲ ಓಡಿಸ್ಬೇಕು ಅಂತ ಆಸೆ ಪಡ್ಬಾರ್ದಂತ ಹೇಳೋದು. ನೀನ್ ಮೊದ್ಲು ಕೆಳಗಡೆ ಹೇಳಿ ಇಳಿ. ಅಪ್ಪ, ನೀವ್ಯಾಕಪ್ಪ ಇದ್ರೆಲ್ಲ ಮಾಡ್ತಿದ್ದೀರಾ? ಪರವಾಗಿಲ್ಲಮ್ಮ, ನಾನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಮಾಡ್ತೀಯಲ್ಲ, ನಿನಗೆ ಹೆಲ್ಪ್ ಆದಂಗಿರುತ್ತೆ. ತಗೊಳ್ಳಿ ಅಪ್ಪ, ನೀವು ದುಡ್ಡು ಕೇಳಿದ್ರಲ್ಲ ಅದು ಸಾಕಪ್ಪ. ಸಾಕಮ್ಮ, ಸಾಕು. ಅಪ್ಪ, ಉಷಾ, ವೈಜಯಂತಿ, ರೇಣುಕಾ ಎಲ್ಲಾರು ಚೆನ್ನಾಗಿದಾರಲ್ವಾ? ಹಾ, ಚೆನ್ನಾಗಿದಾರಮ್ಮ. ನೀನಿರೋವರೆಗೂ ನಿಮ್ ತಂಗಿದರಿಗೆ ಏನಮ್ಮ ಕೊರತೆ? ಒಬ್ಬ ಅಪ್ಪನಾಗಿ ನಾನು ಮಾಡ್ಬೇಕಾಗಿರೋದನ್ನ ನೀನು ಮಾಡ್ತಿದ್ಯಲ್ಲ. ಆದ್ರೆ ನಿನ್ ಜೀವನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತಮ್ಮ. ಅಪ್ಪ, ಕಣ್ಣು ಉರ್ಸ್ಕೊಳ್ಳಿ, ಯಾರಾದ್ರೂ ನೋಡ್ತಾರೆ. ಇವರೇ ನಿಮ್ಮಪ್ಪನಾ?
ನಮಸ್ತೆ ಸರ್. ನಮಸ್ಕಾರಪ್ಪ. ನನಗೊಂದು ಕಪ್ ಕಾಫಿ ಸ್ಟ್ರಾಂಗ್ ಆಗಿ ಸಿಗುತ್ತಾ? ಹಾಲಲ್ಲಿ ವೆಯ್ಟ್ ಮಾಡಿ ತಗೊಂಡ್ ಬರ್ತೀನಿ. ಯಾರಮ್ಮ ಈ ಹುಡುಗ? ಅವರು ಕಾರ್ತಿಕ್ ಫ್ರೆಂಡ್ ಅಪ್ಪ. ಏನೋ ಈ ಹುಡುಗನ ನೋಟನೇ ನನಗೆ ಸರಿ ಅನಿಸ್ತಿಲ್ಲಮ್ಮ. ಯಾವುದಕ್ಕೂ ಇವನ ಜೊತೆ ನೀನು ಸ್ವಲ್ಪ ಹುಷಾರಾಗಿದೆ. ಅಪ್ಪ ನೀವೇನ್ ಚಿಂತೆ ಮಾಡಬೇಡಿ, ಅವನು ಇನ್ನೊಂದು ವಾರ ಇಲ್ಲಿರ್ತಾನ ಅಷ್ಟೇ ಅಪ್ಪ. ಅಮ್ಮ, ನನ್ನ ಮನ್ಸಿಗೆ ಅನ್ಸಿದ್ದು ನಾನು ಹೇಳ್ದೆ, ಸರಿನಾ? ನಿಮ್ಮ ತಂಗಿದಿರೋ ಮನೇಲಿ ಕಾಯ್ತಾ ಇರ್ತಾರೆ, ನಾನು ಹೊಡ್ತೀನಮ್ಮ. ನೀನು ಹುಷಾರಾಗಿರಮ್ಮ. ಓಹ್ ಅಪ್ಪ, ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಮ್ಯಾಚ್ ನೋಡ್ತಾ ಇದ್ದೀರಾ? ಇರಲೇ, ಇಂಟ್ರೆಸ್ಟ್ ಆಗಿ ಮ್ಯಾಚ್ ನೋಡ್ತಿರ್ಬೇಕಾದ್ರೆ ರಿಮೈಂಡ್ ಮಾಡ್ತಾನೆ ಇವನು. ಲಾಸ್ಟ್ 2 ಓವರ್ ಮಾತ್ರ ಇದೆ. ನೋ ಬಾಲ್ ಹಾಕಿದಕ್ಕೆ 6 ಹೊಡೆದ ನೋಡು. ಅದಕ್ಕೆ ಹೇಳಿದ್ದು ಡಿಸ್ಟರ್ಬ್ ಮಾಡ್ಬೇಡ ಅಂತ. ಸಂಧ್ಯಾ, ಸಂಧ್ಯಾ, ಏನ್ರಿ? ಸ್ವಲ್ಪ ಟೀ ತಗೊಂಬಾ. ಹಾ ತರ್ತೀನಿ. ಹಾ ಅಂಕಲ್, ಟೀ ನಾನು ತಗೊಂಬ. ಹಾ, ಹೋಗು ತಗೊಂಡ್ಬಾ, ಹೋಗು. ಸೂಪರ್ ಯಸ್. ಮರ್ಯಾದೆಯಿಂದ ಕೈ ತಗಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೇನೆ. ಎಲ್ಲರೂ ಹಾಲಲ್ಲೇ ಕೂತಿದ್ದಾರೆ. ಒಂದ್ ವೇಳೆ ನೋಡಿದ್ರೆ ನಿನ್ನ ಕೊಂದು ಬಿಡ್ತಾರೆ. ಕೊಲ್ಲಿ ಸಂಧ್ಯಾ, ನಿನ್ಗೋಸ್ಕರ ಸಾಯೋದಕ್ಕೆ ನಂಗೆ ತುಂಬಾ ಇಷ್ಟ. ನಿಜವಾಗ್ಲೂ ಕಿರ್ಚ್ ಬಿಡ್ತೀನಿ. ಕಿರ್ಚು ಸಂಧ್ಯಾ, ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ 4 ಜನ ಗೊತ್ತಾದ್ರೆ ತಾನೇ ನಿನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಅವಾಗ ನಾನು ನಿನ್ನ ಕರ್ಕೊಂಡೋಗಿ ಸಂತೋಷವಾಗಿ ಇಟ್ಕೋತೀನಿ. ಲೈ ಏನೋ ಹಾಲು ಸುಟ್ಬಿಡ್ತು ಮಚ್ಚ. ಏನೋ ನೀನ್ ಹಾಲು ಸುಟ್ಬಿಡ್ತು, ಅದು ಸುಟ್ಬಿಡ್ತು ಅಂತ. ಅವನು ಯಾಕೋ ಕಿರಿಸ್ತಾವನೆ? ಅವನಿಲ್ಲಿಗೆ ಬರಕ್ ಹೇಳು. ಲೇ ಕಾರ್ತಿಕ್, ಏನಪ್ಪ? ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ಕೆಳಗಡೆ ಇದೆ, ಅದನ್ನ ಮೇಲೆ ತಗೊಂಬಾ. ಸರಿಯಪ್ಪ. ಲೇ ಜೀವ, ಟೇಬಲ್ ಮೇಲೆ ಟ್ಯಾಬ್ಲೆಟ್ಸ್ ಇದೆ, ಅದನ್ನ ಸ್ವಲ್ಪ ಅಪ್ಪನ ಕೊಟ್ಬಿಟ್ಟು ಬರೋ ಪ್ಲೀಸ್. ಓಕೆ ಮಗ. ಏನಿದು ನಿದ್ದೆ ಮಾತ್ರೇನಾ? ಇದನ್ನ ಹಾಕೊಂಡೇ ಮುಟ್ಕ ಡೈಲಿ ಮಲಗೋದು. ಏನ್ ಜೀವ, ನೀನ್ ಕೈಲಿ ಕೊಟ್ಟು ಕಳ್ಸಿದ್ನಾ? ಏನ್ ಟ್ಯಾಬ್ಲೆಟ್ ಅಂಕಲ್ ಇದು? ನಿದ್ದೆ ಮಾತ್ರ ಜೀವ. ವಯಸ್ಸಾದ್ಮೇಲೆ ಬರೋ ರೋಗ, ಐ ಮೀನ್ BP, ಶುಗರ್ ಎಲ್ಲ ಬಂದಾಯ್ತು. ಮಲಗಿದ್ರೆ ಎಲ್ಲಿ ನಿದ್ದೆ ಬರುತ್ತೆ? ಇದನ್ನ ತಗೊಂಡು ಮಲಗಿದ್ವಿ ಅಂತ ಅನ್ಕೋ, ರೂಮ್ ಒಳಗೆ ಆನೆ ಬಂದು ತುಳಿದ್ರೂ ಗೊತ್ತಾಗಲ್ಲ. ಅದಕ್ಕೆ ಸರಿ. ಸಂಧ್ಯಾ, ಏನ್ರಿ? ನೀರು ತಗೊಂಬಮ್ಮ. ಹಾ ಬಂದೆ. ನೀನು ಯಾಕಪ್ಪ ನಿಂತಿದ್ಯಾ? ಹೋಗಿ ಊಟ ಮಾಡು. ಸರಿ ಅಂಕಲ್. ಏನಂದ್ರೆ ಯಾರೋ ಬರ್ತೀರಾ ಆಗಿದೆ. ಏನಂದ್ರೆ ಎದ್ದೇಳಿ. ಏನಂದ್ರೆ ಅಯ್ಯೋ, ಯಾರೋ ಬರ್ತಿರೋ ಹಾಗಿದ್ದೀರಿ. ಏನಂದ್ರೆ ಸಂಧ್ಯಾ, ಏನಾಯ್ತಮ್ಮ? ಅಯ್ಯೋ ಸಾರಿ ರೀ.
ಏನೋ ಕೆಟ್ಟ ಕನ್ಸು ಬರಂಗಾಯ್ತು, ಅದಕ್ಕೆ ಹೀಗಾಗೋಯ್ತು. ಐ ಆಮ್ ಸೋ ಸಾರಿ ರೀ. ಪರವಾಗಿಲ್ಲ ಬಿಡಮ್ಮ. ದೇವ್ರ ರೂಮಲ್ಲಿ ಕುಂಕುಮ ಇದೆ ನೋಡು, ಅದನ್ನು ಹಚ್ಕೊಂಬಂದು ನೋಡ್ಕೊ. ಏನಾಯ್ತು? ಕತ್ತು ತುಂಬಾ ನೋಯ್ತಾ ಇದೆ ಕಣೋ. ಅದೇ ಹೊಸ್ದಾಗ ಒಂದ್ ಹುಡುಗಿನ ಮದ್ವೆ ಆಗಿ ಬಂದಲ್ಲ, ಅವಳು ಒತ್ತ ಕೇಳ್ಬೇಕು ತಾನೆ. ಲೇ ಸುಮ್ನೆ ಇರೋ, ನೋವು ಆಗೋ ತರ ಒದ್ದಿದ್ದೆ ಅವಳು. ಅವಳು ಒದಿಯುವಂತ ಕೆಲ್ಸ ಏನೋ ಮಾಡ್ದೆ. ನಾನೇನು ಮಾಡ್ಲಿಲ್ವೋ, ನನ್ ಪಾಡಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದೆ ಕಣೋ. ಅದಕ್ಕೆ ಒದ್ದಿದ್ದಾಳೆ. ಮತ್ತೆ ಓದಿದೆ ಇನ್ನೇನು ಮಾಡ್ತಾಳೆ? ಈ ತರ ಮಾಡಿದ್ರೆ ಯಾರಾದ್ರೂ ಓದಿತಾರೆ. ನಾನು ಕೊಡೋ ಲೇಹ ನೀನ್ ತಿಂದೆ ಅನ್ಕೋ, ಮಂಚದ ಮೇಲೆ ಧೂಳೆಬ್ಬರಿಸ್ಬಿಡ್ತೀಯಾ. ಅಂತದೇನೋ ಕೊಡ್ತೀಯಾ? ಅದೇ ರಹಸ್ಯ. ಏನಾಯ್ತು? 1 minute. ಅಂತದ್ ಏನ್ ತಿಂದ್ರಿ? ನಥಿಂಗ್. ಅಯ್ಯೋ, ಪವರ್ ಬರೋಕ್ಕೆ ಮೆಡಿಸಿನ್ ಕೊಡ್ತೀನಿ ಅಂತೇಳಿ ಹುಷಾರಿಲ್ದಿರೋ ಥರ ಆಗಂಗೆ ಮಾಡ್ಬಿಟ್ನಲ್ಲಪ್ಪ. ಅಯ್ಯೋ, ಯು ಡೋಂಟ್ ವರಿ, ಸ್ಲೀಪ್. ಅಯ್ಯೋ ಅಯ್ಯಪ್ಪ. ಅಪ್ಪ ಎಲ್ಗಪ್ಪ ಕರ್ಕೊಂಡು ಹೋಗ್ತಿದ್ದೀರಾ? ಛೀ, ಈ ವಯಸ್ಸಲ್ಲಿ 2ನೇ ಮದುವೆ ಮಾಡ್ಕೊಂಡಿದ್ವು ಅಲ್ದೆ ಅವಳ ಜೊತೆ ಊರು ಸುತ್ತೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀರಾ? ಲೇ, ಎಸ್ಟೇಟ್ನಲ್ಲಿ ಲೇಬರ್ಸ್ ಪ್ರಾಬ್ಲಮ್ಮು. ನಾನಾದ್ಮೇಲೆ ನೀನೇ ಇದನ್ನೆಲ್ಲ ನೋಡ್ಕೋಬೇಕು ತಾನೆ, ಅದಕ್ಕೇನೆ ನಿನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ನಾನು ಮದುವೆ ಮಾಡ್ಕೊಂಡಿದ್ದೆ ತಪ್ಪಾಗೋಯ್ತು. ನಾನು ಒಂಟಿಯಾಗಿ ನಿಮ್ ಜೊತೆ ಬರಕ್ಕಾಗಲ್ಲ. ಜೀವನು ನನ್ನ ಜೊತೆ ಬರ್ತಾನೆ. ಸರಿನಪ್ಪ, ಅವನು ಜೊತೆಲಿ ಬರಕ್ಕೆ ಹೇಳು. ಲೇ ಜೀವ, ಬಾರೋ. ಬಂದೆ ಕಣೋ. ಅಂಕಲ್, ಯಾವಾಗಲೂ ಈ ಕಾರ್ ಓಡಿಸಕ್ಕೆ ನಾನು ತಾನೇ ಆಸೆ ಪಡ್ತೀನಿ, ನಾನೇ ಓಡಿಸ್ತೀನಿ. ಸರಿ ಓಡಿಸು, ನಾನು ಕೂತ್ಕೊಳ್ತೀನಿ. ಏನಂದ್ರೆ ನನಗೆ ತುಂಬ ತಲೆನೋವ್ತಾ ಇದೆ. ನಾನು ಮನೆಯಲ್ಲೇ ಇದ್ದು ರೆಸ್ಟ್ ತಗೊಳ್ಳ? ಎಸ್ಟೇಟ್ಗೆ ಹೋಗೋಣ ಅಂದ್ರೆ ನಿನ್ನ ಮಗ ಬೇಡ ಅಂತಿದ್ದಾನೆ, ನಿನಗೆ ತಲೆನೋವು ಅಂತಿದ್ಯಾ? ಸರಿ, ನಿನ್ನ ಮನೇಲೇ ಇದ್ದು ರೆಸ್ಟ್ ತಗೋ. ಸಂಧ್ಯಾ, ನೀನು ಮನೇಲಿ ಒಬ್ಳೇ ಇರೋದಕ್ಕೆ ಭಯ ಅಂತ ಹೇಳ್ತಿರ್ತೀಯಲ್ಲ, ಜೀವ ಬೇಕಾದ್ರೆ ಇಲ್ಲೇ ಇರಲಿ ಬಿಡು. ಜೀವ. ಕಾರ್ತಿಕ್, ಏನೋ ನಿಮ್ಮಪ್ಪ ಇವ್ರ ಜೊತೆ ಇರೋ ಅಂತಿದ್ದಾರೆ. ಇದೊಂದು ಸಮಸ್ಯೆನಾ ನಿಂಗೆ? ಹೋಗ್ ಜೊತೆಗಿರೋ, ನಾನು ಹೋಗಿ ಬರ್ತೀನಿ. ಜೀವ ಜೊತೆಲಿರಪ್ಪ ನೀನು.
ಏನಂದ್ರೆ ಹಾ. ಇವಾಗ ಪರವಾಗಿಲ್ಲ, ನನಗ್ ತಲೆ ನೋವ್ತಾ ಇಲ್ಲ. ತಲೆನೋವು ಸರಿ ಆಗೋಯ್ತು. ನಾನು ನಿಮ್ ಜೊತೆ ಬರ್ತೀನಿ ರೀ. ಈಗ ತಾನೇ ತಲೆನೋವು ಅಂದ್ಯಲ್ಲ, ಅಷ್ಟು ಬೇಗ ತಲೆನೋವು ಹೇಗೆ ಹೊಟ್ಟೋಯ್ತು? ನಾನು ಹೇಳೋದನ್ನ ಕೇಳು. ರೂಮ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತೊಗೊಂಡು ನಿದ್ದೆ ಮಾಡು, ಜೀವ ನೋಡ್ಕೊಳ್ತಾನೆ. ಏನ್ ಸಂಧ್ಯಾ, ನಾನು ಎಲ್ಲಿ ಒಳಗಡೆ ಬರ್ತೀನಿ ಅಂತ ಬಾಗ್ಲು ಚಿಲ್ಕ ಹಾಕ್ಬಿಟ್ಟ. ಆದ್ರೆ ನಾನು ನಿನ್ಗಿಂತ ಮುಂಚೆನೆ ಬಾಲ್ಕನಿಂದ ಒಳಗಡೆ ಬಂದ್ಬಿಟ್ಟೆ ಗೊತ್ತಾ? ಏಯ್, ನನ್ಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ. ಕೈ ಬಿಡು. 5 ನಿಮಿಷ ಸುಖಕ್ಕೋಸ್ಕರ ಜೀವನ ಪೂರ್ತಿ ನನ್ನಿಂದ ಕೊರ್ಕೋದಕ್ಕಾಗಲ್ಲ. ಒಂದ್ ಕಾಲದಲ್ಲಿ ನಾವೆಲ್ಲ ಎಷ್ಟು ಕಷ್ಟ ಪಡ್ತಿದ್ವಿ ಅಂತ ನಿಂಗ್ ಗೊತ್ತಾ? ತಿನ್ನೋದಕ್ಕೂ ಗತಿ ಇರ್ಲಿಲ್ಲ. ಆದ್ರೆ ಇವತ್ತಿಗೆ ನಾನು ಒಂದ್ ರಾಣಿ ತರ ಇದ್ದೀನಿ. ನನ್ ಕುಟುಂಬನೂ ತುಂಬಾ ಸಂತೋಷವಾಗಿದೆ. ಖಂಡಿತವಾಗ್ಲೂ ನನ್ ಗಂಡನಿಗೆ ನಾನು ಮೋಸ ಮಾಡಲ್ಲ. ಅವತ್ತು ಒಂದಿನ ನಾನು ನಿನ್ ಜೊತೆ ಹಾಗ್ ಮಾಡಿದ್ದು ಸತ್ಯನೇ. ಹಾಗಂತ ಪ್ರತಿದಿನ ಈ ರೀತಿ ಟಾರ್ಚರ್ ಮಾಡೋದ್ ಸರಿನಾ? ಬೇಡ, ಪ್ಲೀಸ್ ಇಲ್ಲಿಂದ ಹೊಟ್ಟೋಗ್ಬಿಡು. ಸಾಕು ಕಣೋ, ಪ್ಲೀಸ್ ನನ್ನ ಬಿಟ್ಬಿಡು. ನಿನ್ನ ಕೈ ಮುಗ್ದು ಕೇಳ್ಕೊತೀನಿ. ಏಯ್, ಈಗ ಮಾತಾಡೋಕೆ ಟೈಮ್ ಇಲ್ಲ. ಹಾಯ್. ಯಾರ್ ನೀವು? ನಾನೇ ಪೂರ್ಣಿಮಾ. ಕಾರ್ತಿಕ್ನ ಲವರ್. ಯಾ ಯಾ ಬನ್ನಿ ಒಳಗಡೆ ಬನ್ನಿ. ಯಾ, sure. ಕಾರ್ತಿ ಅವರಪ್ಪ ಹೇಳ್ತಿದ್ರು. ಓ ಹೌದು, ಕಾರ್ತಿಕ್ ಎಲ್ಲಿ? ಅವರಿಬ್ರು ಹೊರಗಡೆ ಹೋಗಿದ್ದಾರೆ, ಇನ್ನೇನ್ ಓ, ಬರ್ತಾರೆ. ಹಾಗಾದ್ರೆ ನೀವೊಬ್ಬರೇ ಇದ್ರಾ? ಇಲ್ವಲ್ಲ, ಕಾರ್ತಿಕ್ ಅವ್ರ ಫ್ರೆಂಡು ಜೀವ ನನ್ನ ಜೊತೆಗಿದ್ದಾರೆ. ಒಂದ್ ಎಷ್ಟು ಸಲ ಹೇಳಿದ್ರು ಈ ಪುರ್ಕೆನ ಇನ್ನೂ ಹತ್ರ ಇಟ್ಕೊಂಡಿದ್ದಾನ. ಬರ್ಲಿ, ಅವನಿಗೆ ಸರಿಯಾಗಿ ಮಾಡ್ತೀನಿ. ಕಾರ್ತಿಕ್, ನಾನು ತಗೊಂಡೋಗಿ ಕೊಡ್ತೀನಿ. ಕಾರ್ತಿಕ್, ನೀನ್ ನನಗ್ ಮೋಸ ಮಾಡ್ದೆ. ನಿಂದು ಚೀಟಿಂಗ್ ಕ್ಯಾರೆಕ್ಟರ್. ಯಾಕೆ ಚಿನ್ನ ಕೋಪ ಮಾಡ್ಕೊಂಡಿದ್ಯಾ? ಆ ಪೊರ್ಕೆ ಜೀವ ಈಗ ಎಲ್ಲಿದ್ದಾನೆ? ನನಗೂ ಗೊತ್ತಿಲ್ವೇ. ಸುಳ್ಳು ಹೇಳ್ಬೇಡ, ನನಗಿಷ್ಟ ಆಗಲ್ಲ. ಅದೇ ಕೇಳ್ತಾ ಇದ್ದೀನಿ ತಾನೆ. ಕಾರ್ತಿಕ್, ನೀನ್ ಎಲ್ಲಿದ್ಯಾ? ನಿನ್ನೆ ನೆನೆಸ್ಕೊತಾ ಇದ್ದೆ ಗೊತ್ತಾ? ನನಗ್ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ನೀನು ಆಶ್ಚರ್ಯ ಪಡ್ತೀಯ. ಹೌದಾ? ಎಲ್ಲಿದ್ಯಾ? ಅಯ್ಯೋ, ನಾನ್ ನಿಮ್ ಮನೆಯಲ್ಲೇ ಇದ್ದೀನಿ. ಓ, ಬೇಗ ಬಾ, ನಾನ್ ನಿನ್ ಹತ್ರ ಮಾತಾಡ್ಬೇಕು. ಬಾ ಕಾರ್ತಿಕ್. ಕಾರ್ತಿಕ್, ಏಯ್! ಹೇ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಏನಾಯ್ತು ನಿನಗೆ? ಕಾರ್ತಿಕ್, ಯಾಕೆ ಈ ತರ ಭಯಪಡ್ತಿದ್ಯಾ? ನಾನೇ ಸರಿ ನೋಡ್ತೀಯ ರೂಮು ನಿನ್ಗಿಷ್ಟ ಆಗೋ ಹಾಗೇನೆ ಡೆಕೋರೇಟ್ ಮಾಡಿದೀನಿ. ಓ, ಹೌದು, ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಅಮ್ಮ ನಿನ್ನ ಏಯ್, ಕಾರ್ತಿಕ್. ಮಾಡ್ತೀನಿ ತಡಿ. ಕಾರ್ತಿಕ್,
ಇವನೊಬ್ಬ ಯಾವಾಗ ನೋಡಿದ್ರು ಒಳ್ಳೆ ಟೈಮಿಗೆ ಬಂದು ಹಾಳು ಮಾಡ್ತಾನೆ. ಕಾಫಿ ಬಿಸಿ ಆಗಿದೆ. ಬೇರೆ ಏನಾದರೂ ಬೇಕಾ? ಬೇಡ, ಬೇರೇನು ಬೇಡ. ಪೂರ್ಣಿ, ನೀನು ಅನ್ಕೊಂಡಿರೋ ಥರ ಜೀವ ಅಲ್ಲ ಪೂರ್ಣಿ. ಒಂದು ಕಾಲದಲ್ಲಿ ಅವ್ನು ಯಾವ ಹುಡುಗಿನೂ ತಿರುಗಿ ನೋಡ್ತಿರ್ಲಿಲ್ಲ. ಅವ್ನ ಲೈಫಲ್ಲಿ ಅವ್ನು ಯಾವ ಹುಡುಗಿನೂ ಅಡ್ಮೈರ್ ಮಾಡಿದ್ದೇ ಇಲ್ಲ. ಅವತ್ತು ಕೂಡ ಡ್ರಿಂಕ್ಸ್ ತಗೊಂಬ ಅಂತ ಹೊರಗಡೆ ಕಳಿಸಿದಾಗ ಆಕ್ಸಿಡೆಂಟ್ ಆಗಿ ಒಂದು ಹುಡುಗಿನ ನೋಡ್ದ. ಅವತ್ತಿಂದ ಹಾಗೆ ಬಿಟ್ಟಿದ್ದಿದ್ರೆ ಹುಚ್ಚ ಆಗ್ಬಿಡ್ತಿದ್ದ. ಫ್ರೆಂಡ್ಶಿಪ್ಗೋಸ್ಕರ ಇಷ್ಟು ಮಾತ್ರ ಮಾಡ್ದಿದ್ರೆ ಹೇಗೆ? ಸರಿ, ಇದೆಲ್ಲ ನಂಬೋದು ಬಿಡೋದು ನಿನ್ನಿಷ್ಟ. ನೀ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಖಂಡಿತ ನಂಬ್ತೀನಿ. ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ನನಗೂ ಗೊತ್ತು. ನಾವು ಅವ್ರ ಮನ್ಸಲ್ಲಿರೋ ಗಾಯಕ್ಕೆ ಔಷಧಿಯಾಗಿರೋಣ. ಓಕೆ? ಹ್ಮ್ ನೋಡ್ದೆ ಅಲ್ವಾ ಎಷ್ಟು ಕಿತ್ತಾಡಿದ್ರು ಎಷ್ಟು ಖುಷಿಯಾಗಿದ್ದಾರೆ. ಅದಕ್ಕೆ ತಪ್ಕೊಂಡು ಕೂತಿದ್ದಾರೆ. ನಿನ್ನ ಮನ್ಸು ಮುಟ್ಕೊಂಡು ಹೇಳು, ನಿನ್ ಡಿಸ್ಟರ್ಬ್ ಆಗಿಲ್ಲ ಅಂತ. ಯಾವಾಗಲೂ ನಿನ್ನನ್ನು ಯಾಮರಿಸ್ತಾನೆ ಇದೆಯಾ. ಇನ್ನೂ ಕಾಲ ಮಿಂಚಿಲ್ಲ. ನನ್ನ ಜೊತೆ ಬಂದ್ಬಿಡು, ನಾವಿಬ್ರು ಸಂತೋಷವಾಗಿರೋಣ. ನಿನ್ನನ್ನು ನಾನು ನೋಡ್ಕೋತೀನಿ. ನನ್ನ ಜೊತೆ ಬಾ ಪ್ಲೀಸ್. ಲೇ ಜೀವ, ಬೇಗ ಬಾರೋ. ಇಲ್ಲೇ ಬಂದೇ ಇರೋ. ಇಲ್ಲಿ ನೋಡಮ್ಮ ಸೊಸೆ, ನನ್ಗೊಂದು ಕೆಲಸ ಕಡಿಮೆ ಮಾಡ್ಬಿಟ್ಟೆ. ಯಾವಾಗ ಮದುವೆ ಇಟ್ಕೊಳ್ಳೋಣ ಅಂತ ಹೇಳು. ಅಂಕಲ್, ನನ್ಗೆ ಜರ್ನಲಿಸಮ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ. ಸರಿ ಆಯ್ತು, ಸಾಧಿಸು. ಈಗ ತಾನೇ ಓದ್ ಮುಗಿಸಿದ್ದೀನಲ್ಲ, ಮೊದ್ಲು ಏನಾರು ಸಾಧಿಸಿ ಆಮೇಲೆ ನಿಮ್ ಮಗನ್ನ ಮದ್ವೆ ಆಗ್ತೀನಿ. ಅಪ್ಪ, ಪೂರ್ಣಿ ಬರೀ ಲವ್ ಮಾಡೋದಕ್ಕಷ್ಟೇ. ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಲಕ್ಷಣವಾಗಿರೋ ಹುಡುಗಿನ ನೋಡಿ. ಅವನ್ನ ಕರ್ಕೊಂಡು ಹೋಗಿ ದೇವಸ್ಥಾನ ಮದ್ವೆ ಆಗ್ಬಾ, ನನ್ ಖರ್ಚು ಮಿಗುತ್ತೆ. ಸಾರಿ ಆಂಟಿ, ನಾನ್ ನಿಮ್ಮನ್ನ ನಮ್ಮ ಮಮ್ಮಿ ಅನ್ಕೊಂಡೆ. ಏ ಪುಟ್ಟಿ, ನಿಮ್ಮಮ್ಮ ಇಲ್ಲಿದ್ದಾಳ್ ಕಣೆ. ಸಾರಿ ಮೇಡಮ್, ನಾವಿಬ್ರು ಒಂದೇ ತರ ಸೀರೆ ಉಟ್ಕೊಂಡಿದ್ದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಲು. ನಾ ಹೊರಡ್ತೀನಿ. ಸಂಧ್ಯಾ, ನಿನ್ ಕಣ್ಣಲ್ಲಿ ಕಾಣಿಸ್ತಿರೋ ಗಾಬರಿ ನಾನು ನೋಡಿದೆ. ನಿನಗೆ ಮಗು ಇಲ್ಲ ಅಂತಂದ್ರೆ ಬೇರೆ ಮಕ್ಕಳು ನಿನ್ನ ಬಂದು ತಪ್ಕೋತಾರೆ. ನಮಗೂ ಈ ಥರ ಮಗು ಬೇಡವಾ? ಅದು ನನ್ನಿಂದ ಮಾತ್ರ ಸಾಧ್ಯ. ಸ್ವಲ್ಪ ಮಾತಾಡದೆ ಇರ್ತೀಯಾ? ಯಾಕೆ ಎಲ್ಲರೂ ನನ್ನ ಮುಖ ನೋಡಿ ಮುಖ ತುಂಬಾ ಉಗಿಬೇಕು ಅಂತನಾ? ಹಂಗಂದ್ರೆ ಸಾಯೋವರೆಗೂ ಬೇರೆಯವ್ರ ಮಕ್ಕಳನ್ನೇ ಮುದ್ದಾಡ್ತಿರ್ಬೇಕು. ಅಂಕಲ್, ನೀವ್ ಎಲ್ಲಿದ್ದೀರಾ ಅಂಕಲ್? ನಾನ್ ನಿಮ್ನ ಎಲ್ಲೆಲ್ಲಿ ಹುಡುಕ್ದೆ. ನಿಮ್ಗೋಸ್ಕರ ನಾನ್ ಏನ್ ರೆಡಿ ಮಾಡಿ ತಂದಿದ್ದೀನಿ ಗೊತ್ತಾ? ಏನಮ್ಮ? ಅಂಕಲ್, ಇದು ಫೇಶಿಯಲ್. ಇದನ್ನ ಹಾಕೊಂಡ್ರಿ ಅನ್ಕೊಳ್ಳಿ, 10 ವರ್ಷ ಕಮ್ಮಿ ಆಗಿ ಮಿಂಚ್ತಾ ಇರ್ತೀರಾ. ನನ್ಗೆ ಯಾಕಮ್ಮ ಅದನ್ನೆಲ್ಲ? ನೋಡು, ಅವಳಿಗೆ ಹಾಕ್ ನೋಡೋದನ್ನ. ಅದೆಲ್ಲ ನನಗ್ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ರೆಡಿ ಮಾಡಿ ತಗೊಂಡ್ ಬಂದಿದ್ದೀನಿ. ಮಲ್ಕೊಳ್ಳಿ ಪ್ಲೀಸ್. ನನಗ್ ಬೇಡ, ಅವ್ರಿಗೆ ಬೇಕಂದ್ರೆ ಹಾಕು. ನನ್ ಕಾಸೆಲ್ಲ ಕೇಳಲ್ಲ, ಫ್ರೀನೇ. ಓಕೆ?
ಮಾತಾಡ್ದೆ ಮಲ್ಕೊಳ್ಳಿ ಪ್ಲೀಸ್ ಅಂಕಲ್. ಏನಮ್ಮ ಯಾವಾಗ್ಲೂ ಹೀಗೇನೆ. Please, please, ಸರಿ ಸರಿ please. ನೀನ್ ಮಲ್ಕೋ. ನನಗೆ ಯಾಕಮ್ಮ ಇದೆಲ್ಲ? ಕ್ಲೋಸ್ ಯೋರ್ ಮೌತ್ ಅಂಕಲ್. ಈ ಫೇಶಿಯಲ್ ಮಾಡಿಸ್ಕೊಂಡ್ರೆ ಎಷ್ಟು ಚಿಕ್ಕವರಾಗಿ ಕಾಣಿಸ್ತೀರ ಗೊತ್ತಾ ಅಂಕಲ್? ಕಣ್ಣತ್ರ ಇರೋ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೊಟ್ಟೋಗುತ್ತೆ. ನಿಮ್ ಫೇಸ್ ಅಲ್ಲಿರೋ ರಿಂಕಲ್ಸ್ ಎಲ್ಲ ಹೋಗುತ್ತೆ. ಆಮೇಲೆ ಬೇಕಾದ್ರೆ ನೀವು ಇನ್ನೊಂದ್ ಮದ್ವೆನೂ ಮಾಡ್ಕೋಬಹುದು. ಬೀಳುತ್ತೀನಿ ಗೇಟು. ರಿಲ್ಯಾಕ್ಸ್ ಆಗಿ. ಅಂಕಲ್ ಅಂಕಲ್ ಹಾ ಕ್ಲೋಸ್ ಯೋರ್ ಐಸ್. ಓಕೆ. Okay, okay, that's it. Don't open your eyes. Okay? ಅಂಕಲ್ ಹಾಫ್ ಅನ್ ಅವರ್ ಅಲ್ಲಾಡ್ಲೇಬಾರ್ದು. ಹಾಗೆ ಇರ್ಬೇಕು ನೀವಿಬ್ರು. ಕಣ್ ಬಿಟ್ರೆ ಅಷ್ಟೇ. ಓಕೆ ಓಕೆ ಓಕೆ. ಏ ಕಾರ್ತಿಕ್, ಹೊರಗ್ ಹೋದ್ರೆ ಬೈತಾರೆ ಅಂತ ಹೇಳಿದ್ದಲ್ಲ, ಈಗ ನೋಡು ಹಾಫ್ ಅನ್ ಅವರ್ ಕಣ್ ಬಿಡ್ತಾ ಇರೋ ಹಾಗೆ ಮಾಡಿದೀನಿ. ಈಗ ಕರ್ಕೊಂಡ್ ಹೋಗು. ಓಕೆ ಬಾ ಹೋಗೋಣ. ಓಕೆ ಓಕೆ. ಈ ಜೀವ ನೆನ್ಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತಮ್ಮ. ಯಾಕೆ? ಸಂಬಂಧಿಕರು ಅಂತ ಕರೆಯಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರು. ಯಾವ ಕೆಟ್ಟ ಅಭ್ಯಾಸನೂ ಇಲ್ಲದೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡ್ದ್ಯಾ? ಇಂಥ ಹುಡುಗನಿಗೆ ಆಸೆ ತೋರಿಸಿ ಮೋಸ ಮಾಡಿದಾಳೆ. ಕಾಲದಲ್ಲಿ ಇಂಥ ಒಬ್ಬ ಹುಡುಗ, ಬೇರೆಯವರು ಬೆಳಗ್ಗೆ ಒಂದು ಹುಡುಗಿ ಸಾಯಂಕಾಲ ಒಂದು ಹುಡುಗಿ ಅಂತ ಸುತ್ತಾಡ್ತಿರ್ತಾರೆ. ಇವನ್ ನೋಡಿದ್ರೆ ಯಾರೋ ಒಬ್ಳು ಯಾಮಾರ್ಸಿದ್ಲು ಅಂತ ಅವಳ ನೆನಪಲ್ಲೇ ಸಾಯ್ತಾ ಇದ್ದಾನೆ. ಈ ತರ ಒಬ್ಬ ಒಳ್ಳೆ ಹುಡುಗನ ಯಾಮಾರ್ಸ್ಬಿಟ್ಟು ಹೋದ್ಲಲ್ಲ, ಅವಳು ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ ಅವಳನ್ನಲ್ಲೇ ಶೂಟ್ ಮಾಡ್ಬಿಡ್ತೀನಿ ಅಷ್ಟೇ. ಏನ್ ಸಂಧ್ಯಾ, ಪಾಪ ಎಲ್ಲೆಲ್ಲೋ ಅಲ್ದಾಡಿ ಕೊನೆಯದಾಗ ನಮ್ಮ ಹತ್ರ ಬಂದು ಸೇರಿದ್ದಾನೆ. ಅವನ ಜೀವನಕ್ಕೆ ನಾವೇನಾದ್ರೂ ದಾರಿ ಮಾಡಬೇಕು. ಏನ್ ಸಂಧ್ಯಾ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದೆಯಲ್ಲ? ಅಂಕಲ್. ಹಾ ಜೀವ, ಬಾ ಜೀವ. ಜ್ಯೂಸ್ ತಗೊಳ್ಳಿ ಅಂಕಲ್. ಜೀವ, ಇಷ್ಟೊತ್ತು ನಿನ್ ಬಗ್ಗೆನೇ ಸಂಧ್ಯಾ ಹತ್ರ ಮಾತಾಡ್ತಿದ್ದೆ. ಏನ್ ಮಾಡೋದು ಜೀವ, ನಿನ್ನಂತ ಒಳ್ಳೆಯವನ್ಗೆ ದೇವರು ಜಾಸ್ತಿ ಕಷ್ಟ ಕೊಡೋದು. ಈ ಜ್ಯೂಸ್ನ ತಗೊಂಡೋಗಿ ಅವಳು ಕೊಡೋಗು. ಸಂಧ್ಯಾ, ಜ್ಯೂಸ್ ತಗೊಳಮ್ಮ. ಏನು ಮಾಡ್ತಿದ್ಯಾ? ಏನ್ ಟೆನ್ಷನ್ ಆಗ್ತಿದ್ದೀರಾ? ನೈಟಿನಾ? ನಾನೇನೋ ಟವಲ್ ಅನ್ಕೊಂಡೆ. ಸಂಧ್ಯಾ, ನಮ್ ಮನೆಯಲ್ಲಿರೋ ಆ ಹುಚ್ಚ ಏನ್ ಮಾಡ್ತಿದ್ದಾನ್ ಗೊತ್ತಾ? ಏನ್ ಮಾಡ್ದ? ನಿನ್ ನೈಟಿನ ತಗೊಂಡು ಮುಖ ಒರೆಸ್ಕೋತಾ ಇದ್ದ. ಛೇ, ನಾನಾಗಿದ್ದಿದ್ರೆ ಅವನ್ ಮುಖಕ್ಕೆ ಬೆಂಕಿ ಹಚ್ಚಿ ಹಾಳ್ ಮಾಡ್ತಿದ್ದೆ. ಯಾಕೆ ಟೆನ್ಷನ್ ಆಗ್ತಿದ್ಯಾ? ಅವನು ಹಾಸ್ಟೆಲಲ್ಲಿ ಬೆಳ್ದವನು, ಟವಲ್ ಅಂತ ಅನ್ಕೊಂಡಿರ್ತಾನೆ. ಅಯ್ಯೋ,
ನಿಮ್ಗೆಲ್ಲ ಏನ್ ಹೇಳಿದ್ರೆ ಅವನ ಬಗ್ಗೆ ಅರ್ಥ ಆಗತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಛೇ. ಹಾಯ್, ಸಾರಿ. ಎಲ್ ತಗೊಂಡಿದ್ದು? ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿನ್ಗೆ? ನೀನೇ ತಗೋದನ. ವಾವ್, ಥ್ಯಾಂಕ್ಸ್ ಅತ್ತೆ. ಏ ಅತ್ತೆ ಗಿತ್ತೆ ಅಂದ್ರೆ ನಮ್ ಮಾವನ್ಗೆ ಹೆಂಡ್ತಿ ತಾನೆ ನೀನು? ಮತ್ತೆ ನಿನ್ನ ಹೇಗ್ ಕರಿಬೇಕು? ಕೊಂಡ್ಬಿಡ್ತೀನಿ ನಿನ್ನ. ಸಂಧ್ಯನ್ ಸಾರಿ. ವಾವ್. ನಾನಿವತ್ತು ಇದನ್ನ ಉಟ್ಕೊಳ್ಳ? ಓಕೆ. ಸಂಧ್ಯಾ, 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 ಸಂಧ್ಯಾ. ನಾನ್ ಬಾತ್ರೂಮ್ ಅಲ್ಲಿ ಇದ್ದೀನಿ, ವೇಟ್ ಮಾಡು. ಓ, ಬಾತ್ರೂಮ್ ಅಲ್ಲಿದ್ಯಾ? ಕಾರ್ತಿಕ್, ಈ ಸ್ಕೌಂಡ್ರಲ್, ಸಾರಿ ಸಾರಿ ಏನೋ ಮಾಡ್ತಿದ್ಯಾ? ಸಂಧ್ಯಾ ಅನ್ಕೊಂಡೆ. ಸಂಧ್ಯಾ ಅಂದ್ರೆ ಹಿಡ್ಕೊಂತ್ಯಾ? ಸಂಧ್ಯಾ ಅಂದ್ರೆ ಹಿಡ್ಕೊಂತ್ಯಾ? ನಾನು ಸಂಧ್ಯಾ ಅನ್ಕೊಂಡೆ. ಸಾರಿ 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 ಪೂರ್ಣಿಮಾ. ನೀವಿಬ್ರು ಮಧ್ಯೆ ಏನೋ ನಡೀತಾ ಇದೆ. ನೀವಿಬ್ರು ಸೇರ್ಕೊಂಡು ಏನೋ ತಪ್ಪು ಮಾಡ್ತಾ ಇದ್ದೀರಾ. ನಿಮ್ಮನ್ನ ಒಂದ್ ನಿಮಿಷನೂ ಈ ಮನೇಲಿ ಇರಕ್ ಬಿಡಲ್ಲ. ಈಗ್ಲೇ ಕಾರ್ತಿಕ್ ಹತ್ರ ಹೋಗಿ ನಿಮ್ಮಿಬ್ರ ಬಗ್ಗೆನೂ ಹೇಳ್ತೀನಿ. ಜಾಗ ಬಿಡೋ. ಕಾರ್ತಿಕ್, ಪೂರ್ಣಿಮಾ, ಕಾರ್ತಿಕ್, ನಿಂತ್ಕೋ. ಕಾರ್ತಿಕ್ ಎಲ್ಲಿದ್ಯಾ? ಪೂರ್ಣಿಮಾ, ಕಾರ್ತಿಕ್, ಕಾರ್ತಿಕ್, ಪೂರ್ಣಿಮಾ, ಕಾರ್ತಿಕ್, ನಿಂತ್ಕೋ ಅಂತ ಹೇಳ್ದೆ ಅಲ್ವಾ? ಕಾರ್ತಿಕ್. ಪೂರ್ಣಿಮಾ, ಬೇಡ ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಪ್ಲೀಸ್ ಪ್ಲೀಸ್ ಪೂರ್ಣಿಮಾ, ಪ್ಲೀಸ್ 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 ಬೇಡ ಪೂರ್ಣಿಮಾ, ಪೂರ್ಣಿಮಾ ಪ್ಲೀಸ್ 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 ಪೂರ್ಣಿಮಾ, ಕಾಲಿಗೆ ಬಿಡು ಪ್ಲೀಸ್ ಪೂರ್ಣಿಮಾ, ನೀನ್ ಕಾಲಿಗೆ ಬಿಡು ಪ್ಲೀಸ್, ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಬೇಡ ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಹೇಳ್ಬೇಡ ಪೂರ್ಣಿಮಾ, ನೀನ್ ಹೇಳ್ಬಿಡು ನನ್ನ ಜೀವನ ಹಾಳಾಗ್ಬಿಡುತ್ತೆ ಪೂರ್ಣಿಮಾ, ಪ್ಲೀಸ್ ಅರ್ಥ ಮಾಡ್ಕೊ ಪೂರ್ಣಿಮಾ, ಪ್ಲೀಸ್ ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಪ್ಲೀಸ್ ಪ್ಲೀಸ್ ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಎಷ್ಟಲ್ಲ ಪೂರ್ಣಿಮಾ, ಪ್ಲೀಸ್. ದೇವ್ರೆ, ಪೂರ್ಣಿಮಾ ಏನಾಯ್ತು ಪೂರ್ಣಿಮಾ ನಿನ್ಗೆ? ಯಾರಾದ್ರೂ ಬನ್ನಿ, ಪೂರ್ಣಿಮಾಗೆ ಏನೋ ಆಗೋಗಿದೆ, ಯಾರಾದ್ರೂ ಬನ್ನಿ ಪ್ಲೀಸ್, ಯಾರಾದ್ರೂ ಬನ್ನಿ. ಕಾರ್ತಿಕ್, ಕಾರ್ತಿಕ್, ಪೂರ್ಣಿಮಾ ನೋಡು. ಕಾರ್ತಿಕ್, ಪೂರ್ಣಿಮಾಗೇನೋ ಆಗಿದೆ. ಏನಾಯ್ತು? ಪೂರ್ಣಿಮಾ ಏನಾಯ್ತು? ಜಾರ್ ಬಿದ್ದು ತಲೆ ಕೊಡ್ಕೊಂಡಿರ್ಬೇಕು. ಕಾರ್ತಿಕ್ ನೋಡು ಸಂಧ್ಯಾ, ನೋಡು ಪೂರ್ಣಿಮಾ, ಪೂರ್ಣೆ ಏನಾಯ್ತು? ಕಣ್ ತೆಗೆದು ನೋಡು ಪೂರ್ಣೆ. ಪೂರ್ಣೆ, ನಿನ್ ಗಂಡ ಬಂದಿದ್ದೀನಿ, ಕಣ್ ತೆಗೆದು ನೋಡು ಪೂರ್ಣೆ. ನನಗೂ ಏನು ಗೊತ್ತಾಗ್ತಿಲ್ಲ. ನೋಡು ಪೂರ್ಣಿ ಬಂದ್ಬಿದ್ದಿಲ್ಲ. ಏನೋ ಈ ರೀತಿ ಆಗೋಯ್ತು. ಪೂರ್ಣೆ, ಎದ್ದೋಳು ಪೂರ್ಣೆ. ಪೂರ್ಣೆ, ಒಂದೇ ಒಂದ್ಸಲ ನನ್ನ ನೋಡು ಪೂರ್ಣೆ.
ಲೋ ಕಾರ್ತಿಕ್, ಏ ಮಗ, ಏ ಕಾರ್ತಿಕ್, ಎಷ್ಟು ದಿನ ಊಟ ಮಾಡ್ದಲ್ಲಿ ಇರ್ತೀಯೋ? ತಿನ್ನೋ ಏನಾದ್ರು. ಇಲ್ಲ ಕಣ. ಲೋ ನನಗೂ ಕಷ್ಟ ಆಗ್ತಿದೆ ಕಣ. ನಾನು ನನ್ನ ಲವ್ ಫೀಲಿಂಗಲ್ಲಿ ಇರಬೇಕಾದ್ರೆ ಸ್ವಲ್ಪ ಚೇಂಜ್ ಇರಲಿ ಅಂತ ನೀನು ತಾನೇ ನನ್ನ ಕರ್ಕೊಂಬಂದೆ. ನೀನು ಅದೇ ಥರ ಊರಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ. ನಿನ್ನ ಲೈಫಲ್ಲೂ ಚೇಂಜಸ್ ಆಗುತ್ತೆ. ಇಲ್ಲೆಲ್ಲ ನಾನು ನೋಡ್ಕೋತೀನಿ. ಪ್ಲೀಸ್ ಕಣೋ, ಹೇಳೋದು ಕೇಳೋ. ತಗೋ ತಿನ್ನು. ಲೇ ಬೇಡ ಕಣೋ ಮಚ್ಚ. ಏ ತಿನ್ನೋ, ನಾನು ತಿನ್ನಿಸ್ತೀನಿ. ಲೇ ಬೇಡ ಕಣೋ, ಪ್ಲೀಸ್ ಕಣೋ. ಬೇಡ ಪ್ಲೀಸ್, ಹೇಳೋದನ್ನ ಕೇಳು. ನನ್ನ ನೀನು ನೋಡ್ಕೊಂಡೆ ಅಲ್ವಾ, ನಿನ್ನ ನಾನು ನೋಡ್ಕೋಬೇಕು. ತಿನ್ನೋ. ಹಲೋ, KKP ಟ್ರಾವೆಲ್ಸಾ? ನಾನು ಇಲ್ಲಿ ಕೊಡೈಕನಲ್ಲಿಂದ ಮಾತಾಡ್ತಾ ಇದ್ದೀನಿ. ನನಗೆ ಚೆನ್ನೈಗೆ ಹೋಗೋದಕ್ಕೆ ಒಂದು ಟಿಕೆಟ್ ಸಿಗುತ್ತಾ? ಶೂರಾಗಿ ಸಿಗುತ್ತಾ? ಓಕೆ, ಥ್ಯಾಂಕ್ ಯು. ಏನೋ ಮಗ, ಇವತ್ತೇ ಹೊರಡ್ತೀಯಾ? ಹ್ಞೂ, ಅದು ಒಂದು ಒಳ್ಳೇದೇ. ನೀನು ಎಷ್ಟು ಬೇಗ ಇಲ್ಲಿಂದ ಹೊರಡ್ತೀಯೋ ಅಷ್ಟೇ ಒಳ್ಳೇದು. ನೀನೇನು ತಲೆ ಕೆಡಿಸ್ಕೋಬೇಡ. ಇಲ್ಲೆಲ್ಲ ನಾನು ನೋಡ್ಕೋತೀನಿ. ನಾನು ನೋಡ್ಕೋತೀನೋ? ಏನ್ರಿ, ನೀವು ಸ್ವಲ್ಪ ಹೇಳ್ಬೋದಲ್ವಾ? ಲೇ ಹಾ, ಎಲ್ಲೋ ಇದೆಯಾ? ಬೇಗ ಬರೋ. ಬರ್ತಾ ಇದ್ದೀನೋ. ಸಾಯಂಕಾಲವರೆಗೂ ಟೈಮ್ ಇದೆ. ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರೋಣ ಬಾ. ಸರಿ, ಬರ್ತಾ ಇದ್ದೀನಲ್ಲ. ಕಾರ್ತಿಕ್, ಅ, ಊರಿಗೆ ಏನಪ್ಪ? ಹೋಗೋದಕ್ಕೆ ಇನ್ನೇನ್ ಸ್ವಲ್ಪ ಹೊತ್ತು ಮಾತ್ರ ಇದೆ. ಇವಾಗ ಎಲ್ಲಿಗೆ ಹೊರಟಿದಾರ ನೀವಿಬ್ರು? ಇಲ್ಲಪ್ಪ, ಮನ್ಸು ಸ್ವಲ್ಪ ಸರಿ ಇಲ್ಲ. ಹೊರಗಡೆ ಓಕೆ, ಹೋಗ್ಬರ್ತೀನಿ. ಆದಷ್ಟು ಬೇಗ ಬಂದ್ಬಿಡಿ. ಟೇಕ್ ಕೇರ್. ಓಕೆ ಅಪ್ಪ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಲವ್, ಆರಾಮಾಗಿ ಮನೇಲೇ ಇರ್ಬೋದಿತ್ತಲ್ಲ ಊರಿಗೆ ಹೋಗೋದಕ್ಕಿಂತ ಮುಂಚೆ. ಮನ್ಸೇ ಸರಿ ಇಲ್ಲ ಕಣೋ, ಸ್ವಲ್ಪ ಹೊರಗಡೆ ಹೋಗಿ ಬರೋಣ. ಏನೋ, ನಾನು ಊರಿಗೆ ಹೋದ್ರೆ ನೋಡ್ಕೋತಾನೆ. ನೀನು ಧೈರ್ಯವಾಗಿ ಹೋಗ್ಬಾರೋ, ಎಲ್ಲ ನಾನು ನೋಡ್ಕೋತೀನಿ. ನೀನು ಇಲ್ಲೇ ಇದ್ರೆ ಪೂರ್ಣಿ ನೆನ್ಸ್ಕೊಂಡು ನಂತರ ಆಗ್ಬಿಡ್ತೀಯ. ಅದಕ್ಕೇನೆ ಒಂದು ಚೇಂಜ್ ಬೇಕು ನಿನಗೆ. ನೀನು ಹುಡುಗರ ಜೊತೆ ಆರಾಮಾಗಿರೋ, ಆಯ್ತಾ? ನೀನು ಇರೋ ಧೈರ್ಯದಲ್ಲೇ ನಾನು ಊರಿಗೆ ಹೋಗ್ತಿದ್ದೀನಿ ಕಣೋ. ನಾನು ನೋಡ್ಕೋತೀನೋ. ಟೆನ್ಷನ್ ಮಾಡ್ಕೊಳ್ದೆ ಹೋಗ್ಬಾ. Cheers. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಾರ್ತಿಕ್. ನನಗೆ ಮೋಸ ಮಾಡಿದ್ಯಾ? ನೀನೆಲ್ಲ ಜೀವಂತವಾಗಿರಬಾರ್ದು ಕಣೋ, ನಿನ್ನ ಸಾಯಿಸ್ದೆ ಬಿಡೋದು. ಮಚ್ಚ, ಮೊಬೈಲ್ ಕೆಳಗಡೆ ಬಿದ್ಬಿಡ್ತು. ಅದನ್ನ ಸ್ವಲ್ಪ ತಗೊಂಬರೋ. ಇರೋ, ತಗೊಂಬರ್ತೀನಿ.
ಎದೆ ಉರಿತಾ ಇದೆ ಕಣೋ. ಏಯ್ ಕಾರ್ತಿಕ್, ಏಯ್ ಏಯ್ ಅದೇನಿಲ್ಲ ಮಚ್ಚ, ನೀನ್ ಕುಡ್ದ ಬಿಯರಲ್ಲಿ ನಾನೇ ವಿಷ ಹಾಕ್ದೆ. ಏಯ್ ನೀನಾಗ್ದೆ ಯಾಕೋ? ನೀನ್ ತಿನ್ನೋ ಊಟದಿಂದ ಹಾಕಿರೋ ಶರ್ಟು, ಹಾಸ್ಟೆಲ್ ಫೀಸು ಅಷ್ಟೇ ಏಕೆ, ನೀನ್ ಹಾಕಿರೋ ಚಡ್ಡಿವರೆಗೂ ನಾನು ನಿನಗೆ ಕೊಟ್ಟಿರೋ ಭಿಕ್ಷೆ ಕಣೋ. ಹೌದು ಕಣೋ, ಎಲ್ಲ ನೀನೇ ಕೊಡ್ಸಿದ್ದು. ಇಷ್ಟೆಲ್ಲ ಮಾಡ್ರು ನನ್ಗೆ ಹೇಗೆ ಮೋಸ ಮಾಡಕ್ ಮನ್ಸ್ಕೊಳ್ತೀನಿ ನಿನ್ಗೆ? ಅದಕ್ಕೇನೆ ಕಣೋ ನೀನ್ ಕುಡಿಯೋ ಬಿಯರಲ್ಲಿ ವಿಷ ಕಲಿಸ್ದೆ. ನಿನ್ನಂತ ನಂಬಿಕೆ ದ್ರೋಹಿ ಅಲ್ಲ ಈ ಪ್ರಪಂಚದಲ್ಲಿ ಬದುಕಲೇಬಾರದು ಕಣೋ. ಹೌದು ಕಣೋ, ಜೀವಂತವಾಗಿರ್ಬಾರ್ದು, ಜೀವಂತವಾಗಿರ್ಲೇಬಾರ್ದು. ಅದಕ್ಕೆ ಕಣೋ ನನಗೆ ವಿಷ ಬೆರೆಸಿರೋ ಬಿಯರ್ನ ನಿನಗೆ ಬದಲಾಯಿಸಿ ಇಟ್ಟಿದ್ದು. ಸಾರಿ ಮಚ್ಚ. ಏ ಸಂಧ್ಯಾ, ಎಲ್ಲದ ನಿನ್ ಗಂಡ? ಅವನ ಹತ್ರ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡೆ, ಯಾವಾಗ ನೋಡ್ರಿ ಎಸ್ಟೇಟ್ಗೆ ಹೋಗ್ತಾನೆ. ಯಾವ್ದಾದ್ರು ವಿಷಯ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ಬೇಕು? ಪೂರ್ಣಿಮಾ ಸತ್ತೋದ್ಲಲ್ವಾ, ಆ ಟೆನ್ಷನ್ ಅಲ್ಲಿ ನಮ್ ಕಾರ್ತಿ ಸೂಸೈಡ್ ಮಾಡ್ಕೊಂಡ. ಕಾರ್ತಿಕ್ ಏನೋ ಮಾಡ್ದೆ? ಕಾರ್ತಿಕ್ ಏನ್ ಮಾಡ್ದೆ? ಏನಾಯ್ತು? ಏನಾಯ್ತು? ಏನ್ ಮಾಡ್ತೀಯೋ ಹೇಳು, ಮಾತಾಡೋ, ಏನಾದ್ರೂ ಮಾತಾಡೋ. ಏನೋ ಮಾಡ್ದೆ ಕಾರ್ತಿಗೆ? ಬಾಡಿ ಯಾರು ಮೊದಲು ನೋಡಿದ್ದು? ಅವ್ರು ಮಾತ್ರ ಸಪ್ರೇಟಾಗಿ ಸ್ಟೇಷನ್ಗೆ ಬರೋಕೆ ಹೇಳಿ ಎನ್ಕ್ವೈರಿಗೆ. ಅವ್ರ ಅಪ್ಪನಿಗೆ ಇನ್ಫಾರ್ಮ್ ಮಾಡಿದ್ರಾ? ಮೊದಲು ಆ್ಯಂಬುಲೆನ್ಸ್ ಬರೋಕೆ ಹೇಳಿ, ಬಾಡಿನ ಮಾರ್ಚರಿಗೆ ಕಳಿಸಿ, ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಪಬ್ಲಿಕ್ನೆಲ್ಲ ಕ್ಲಿಯರ್ ಮಾಡಿ, ಫಸ್ಟ್ ಪಬ್ಲಿಕ್ನ ಕ್ಲಿಯರ್ ಮಾಡಿ. ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ, ಅಲ್ಲೋಗಿ ನಿಂತ್ಕೊಂಡು ನೋಡು. ನಡೀರಿ. ಹೋಗ ಆ ಕಡೆ. ಏಯ್, ಅಲ್ಲಾರು ನಿಂತ್ಕೊಂಡು ನೋಡ್ತಾ ಇರೋದು? ನಡೀರಿ. ಏನು ನೋಡ್ತಾ ಇದ್ದೀರಾ? ನಡೀರಿ. ನಾಳೆ ಕೋರ್ಟಿಗೆ ಬರ್ತೀರಾ ಸಾಕ್ಷಿ ಹೇಳಕ್ಕೆ? ಇವಾಗ ನೋಡಿ, ಯಾರು ನಿಂತ್ಕೊಳ್ಳಲ್ಲ, ಎಲ್ಲ ಓಡ್ತಾ ಇರ್ತಾರೆ. ಯಾವ ಬುದ್ಧಿ ಕಲಿತಾರೋ. ಊರಿಗೆ ಹೋಗಿದ್ದ ಮುಂಚೆ ಇಬ್ರು ಎಲ್ಗೋ ಹೋಗಿ ಬರ್ತೀನಿ ಅಂತ ಹೋದ್ರಲ್ರು. ಹೆಂಗಾಯ್ತು ಇದೆಲ್ಲ?
ಸಾರಿ, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಸ್ವಲ್ಪ ಕೋಆಪರೇಟ್ ಮಾಡಿ ಪ್ಲೀಸ್. ಈ ಕೊಡೈಕೆನಾಲಲ್ಲಿ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನೀವು. ನಿಮ್ಮ ಮನೇಲಿ ಮತ್ತೆ ಮತ್ತೆ ಈ ಥರ ಕೊಲೆ ಆಗ್ತಿರೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಸರ್. ಆದರೆ ಇದು ಕ್ಲಿಯರ್ ಕೇಸ್, ಇದು ಖಂಡಿತವಾಗ್ಲೂ ಸೂಸೈಡೇ. ಮತ್ತೆ ನಿಮಗೆ ಈಗಾಗಿರೋ ಡೆತ್ತಲ್ಲಿ ಬೇರೆ ಯಾರ ಮೇಲಾದ್ರೂ ಸಂಶಯ ಇದೆಯಾ? ನನಗೆ ನನ್ನ ಮಗನಿಗೆ ವೈರಿಗಳು ಅಂತ ಯಾರೂ ಇರಲಿಲ್ಲ ಸರ್. ಆಂಬ್ಯುಲೆನ್ಸ್ ಬಂತ ನೋಡಿ, ಬಂದ ಕೂಡಲೇ ಮಾರ್ಚರಿ ಕಳಿಸಿ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಸರ್, ಕಂಟ್ರೋಲ್ ಯುವರ್ ಸೆಲ್ಫ್. ಯಾರಿಗೂ ಊಟ ಮಾಡೋ ಐಡಿಯಾನೇ ಇಲ್ವಾ? ಎಷ್ಟು ದಿನ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡೆ ಹೆಂಗಿರ್ತೀರಾ? ನನಗೆ ನೋವಿಲ್ವಾ? ಊಟ ಮಾಡಿ, ಊಟ ಮಾಡಮ್ಮ, ತಗೋ. ಸಂಧ್ಯಾ ನೋಡಿದ್ರೆ ಮೇಲೆ ಒಬ್ಳೇ ಇದ್ದಾಳೆ, ನನಗಳು ಕೊಟ್ಟು ಬರ್ತೀನಿ. ಸಂಧ್ಯಾ, ಸಾಂಬಾರಿದೆ, ರಸಮ್ ಇದೆ, ಊಟ ಮಾಡೋಕ್ಕೆ ಅನ್ನ ಇದೆ. ಏಯ್, ಏನು ಸಂಧ್ಯಾ ಇದು? ನಿದ್ದೆ ಮಾತ್ರೇನಾ? ಓ, ಸಾಯಕ್ಕೆ ಹೊರಟಿದ್ಯಾ? ಮಾಡ್ಕೊ 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 ಮಾಡ್ಕೊ. ಸಂಧ್ಯಾ, ಓ 20 ಮಾತ್ರೇನಾ? ಇದು ನುಂಗು. ನೀನು ಸಾಯೋದಕ್ಕೆ ಒಂದು 3 ಅವರ್ ಆದರೂ ಬೇಕು. ನನಗಷ್ಟು ಸಾಕು. ನನ್ನ ಜೀವನದಲ್ಲಿ ಅನ್ಕೊಂಡಿರೋ ಥರ ನಿನ್ನ ಜೊತೆ ಬದುಕೋದಿಕ್ಕೆ. ಆಮೇಲೆ ನಿನ್ನ ಪಕ್ಕದಲ್ಲೇ ಮಲಗಿ ಸತ್ತೋಗ್ಬಿಡ್ತೀನಿ. ಏನಾಗುತ್ತೆ ಯೋಚನೆ ಮಾಡು. ನಿನ್ನ ಗಂಡ ಅವನು ಸತ್ತೋಗ್ಬಿಡ್ತಾನೆ. ನಾವಿಬ್ರು ಈ ಥರ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅವಾಗ ಯಾವ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೋ ಅದು ವೇಸ್ಟ್ ಆಗ್ಬಿಡುತ್ತೆ. ಸರಿ ಸರಿ, ನುಂಗು ನುಂಗು ನುಂಗು, ಬೇಗ ನುಂಗು, ಎಲ್ಲ ನುಂಗು ನುಂಗು. ಸಂಧ್ಯಾ, ಏನಾಯ್ತು? ಯಾಕೋ ನನಗೆ ನೆಮ್ಮದಿಯಾಗಿ ಸಾಯಕ್ಕೂ ಬಿಡ್ತಿಲ್ಲ. ಹೇಯ್, ಟೆನ್ಷನ್ ಆಗ್ಬೇಡ ಸಂಧ್ಯಾ, ನಾನು ಇದೀನಲ್ವಾ, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ನಾನು ಇಲ್ಲಿ ಬಂದಿರೋದು. ಇಷ್ಟು ಕಷ್ಟಪಟ್ಟಿದ್ದೀನಿ. ಓದೋರೆಲ್ಲ ಓದ್ರು ಬಿಡು, ನಿನ್ ಗಂಡ ಮಾತ್ರ ಬದುಕಿದ್ದಾನೆ. ಅವನ ನಾನು ಸಾಯಿಸ್ತೀನಿ. ಅದಾದ್ಮೇಲೆ ನಾವಿಬ್ರೇ ತಾನೆ. ಈಗಲೇ ಅವನ ಸಾಯಿಸ್ಬಿಟ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಸ್ವಲ್ಪ ದಿನ ಆಗ್ಬಿಡ್ಲಿ, ಆರಾಮಾಗಿ ಸಾಯಿಸ್ತೀನಿ. ಅಲ್ಲಿವರೆಗೂ ನೀನು ಆರಾಮಾಗಿರು. ನಾವಿಬ್ರು ಸೇರಿ ಆರಾಮಾಗಿ ಬಾಳೋಣ ಸಂಧ್ಯಾ. ಏನ್ ಸಂಧ್ಯಾ, ಏನಾದರೂ ತಪ್ಪು ಮಾಡ್ತೀನಿ ಅಂತ ನಾನು ಹಿಂದೆನೇ ಬಂದ? ಪ್ರಪಂಚದಲ್ಲಿ ನಿನ್ನ ಹತ್ರ ಮಾತ್ರ ಆ ಥರ ನಡ್ಕೊಳ್ಳೋದು. ಇವಳಿನ್ನೂ ಚಿಕ್ಕ ಹುಡುಗಿ ಸಂಧ್ಯಾ. ನಿನ್ನ ಹತ್ರ ಮಾತಾಡಬೇಕು. ನನಗೆ ತುಂಬ ಭಯ ಆಗ್ತಿದೆ. ಎಲ್ಲಿ ನನ್ನ ಗಂಡನ ಕಳ್ಕೊತೀನೋ ಅಂತ. ನಿನ್ನ
ನನ್ನನ್ನು ಹೀಗೆ ಬಿಟ್ರೆ ನೀನು ಅವ್ರನ್ನೂ ಕೊಂದ್ಬಿಡ್ತೀಯ. ಇದೆಲ್ಲ ನೀನು ಮಾಡ್ತಿರೋದಕ್ಕೆ ಕಾರಣ ನಾನೇ ತಾನೇ. ನನ್ನ ನೀನು ಪಡ್ಕೊಂಡ್ರೆ ನಿನ್ನ ಆಸೆ ತೀರುತ್ತೆ ಅಲ್ವಾ? ಅದಾದ್ಮೇಲೆ ನನಗೆ ತೊಂದರೆ ಕೊಡಬಾರ್ದು. ಇಲ್ಲಿ ಬೇಡ, ನಾಳೆ ಈ ಪಕ್ಕದಲ್ಲಿರೋ ಬೆಟ್ಟಕ್ಕೆ ಬಂದ್ಬಿಡು. ಸಂಧ್ಯಾ, 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 ನಿನ್ನ ನಾನೇ ಸಾಯಿಸ್ಬಿಟ್ಟಲ್ಲ ಸಂಧ್ಯಾ. ನೀನ್ ಬೇಕು ಅಂತ ಪೂರ್ಣಿನ್ ಕೊಂದೆ, ನನ್ನ ಫ್ರೆಂಡ್ ಕಾರ್ತಿಕ್ನ ಕೊಂದೆ, ಇವಾಗ ಸಂಧ್ಯಾ, ಸಂಧ್ಯಾ. ಇಲ್ದಿರೋ ಪ್ರಪಂಚದಲ್ಲಿ ನಾನು ಯಾಕಿರ್ಬೇಕು? ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಸಂಧ್ಯಾ, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಸಂಧ್ಯಾ, 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 ನೀನಿಲ್ಲ ನಾನು ಸದೋಗ್ತೀನಿ. ಸಂಧ್ಯಾ, ನಗು ಸಂಧ್ಯಾ, ಸಂಧ್ಯಾ, ನಗು ಸಂಧ್ಯಾ. ಹೀಗೇನೆ ಯಾವಾಗಲೂ ನೀನು ನಗ್ತಾ ಇರಬೇಕು.
ನಾನು ನೋಡ್ತಾನೆ ಇರ್ಬೇಕು. ನನ್ಗೆ ಸಾಕು ಸಂಧ್ಯಾ. ಕಾರ್ತಿಕ್, ಪೂರ್ಣಿ ಇಲ್ಲಿ ಬಂದ್ರೆ ಬರೋದಿಲ್ವಾ? ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಇನ್ಮೇಲೆ ನಮ್ಗೆ ಯಾವ ತೊಂದರೆನೂ ಇರಲ್ಲ. ಜೀವನ ಪೂರ್ತಿ ನಾವೆಲ್ಲ ನಗ್ನಕ್ಕೊಂದು ಸಂತೋಷವಾಗಿರೋದೆ. ಸಂಧ್ಯಾ, ಸಂತೋಷವಾಗಿರ್ಬೇಕು ಸಂಧ್ಯಾ, ಸಂತೋಷವಾಗಿರ್ಬೇಕು.